ಎಲ್ಲಾ ತರ ನಮ್ಗೆ ದಿನನಿತ್ಯ ಬೇಕಾದಂತ ಪದಾರ್ಥಗಳು ನಮ್ಮಲ್ಲಿ ಸಿಗುತ್ತೆ. ಇದಿಲ್ಲ ಸರ್, ಶಾರುಖ್ ಖಾನ್, ಅಮಿತಾಬ್ ಬಚ್ಚನ್, ಸೊ ಅವ್ರಿಲ್ಲ ಅಷ್ಟೇ, ಅಂದ್ರೆ ಬ್ರ್ಯಾಂಡಿಂಗ್ ಇಲ್ಲ. ಒಳ್ಳೆ ಒಂದು ಪದಾರ್ಥಗಳು, ಹೆಲ್ತಿ ಪ್ರಾಡಕ್ಟ್ ಸಿಗುತ್ತೆ. ನಮ್ದು ಪ್ರಾಡಕ್ಟ್ ಸರ್ ಇಂಡಿಯಾದಲ್ಲೂ ನಾನು ಸುಮಾರು ಸ್ಟೇಟ್ಗಳಿಗೆ ಕೊಡ್ತಾ ಇದ್ದೀನಿ. ಅದರಲ್ಲೂ ನನಗೆ US, ಕೆನಡಾ, ಆಸ್ಟ್ರೇಲಿಯಾ ಇಂಥ ಕಡೆ ತುಂಬಾ ಕಸ್ಟಮರ್ ಇದ್ದಾರೆ ಸರ್. ಹೌದು ಸರ್, ಹೌದು. ನಿಮ್ಮಲ್ಲಿ ಈಗ ನಿರ್ದಿಷ್ಟವಾದ ಕಸ್ಟಮರ್ ಎಷ್ಟು ಜನ ಇದ್ದಾರೆ ಸರ್? 8,000 ಜನ ಇದ್ದಾರೆ ಸರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೆ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಒಂದು ಒಳ್ಳೆ ಸಂಪೂರ್ಣ ಊಟ ಆಯಿತು ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ಊಟ ಮುಗಿದ ಮೇಲೂ ಕೈ ಘಮ 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 ಅಂತಿರುತ್ತೆ ನೋಡ್ರಿ. ಕೈ ತೊಳೆದ್ರೂ ಹೋಗೋದಲ್ವ, ಆಹಾ ಏನು ಸಾಂಬಾರಪ್ಪ ಇದು ಅಂಥೇಳಿ ಅರ್ಧ ತಾಸು 1 ತಾಸು ಅದು ಹಂಗೆ ಇರುತ್ತೆ. ಬಟ್ ಆ ಅಡುಗೆ ಆಗ್ಬೇಕಂದ್ರೆ ಅದಕ್ಕೆ ಮಸಾಲ ಚಲೋ ಬಿದ್ದರೆ ಮಾತ್ರ ಸಾಂಬಾರು ಚಲೋ ಆಗಿರುತ್ತೆ. ನೀವು ಏನು ಮಾಡ್ತೀರಿ ಅದು ಅದ್ಭುತವಾಗಿರುತ್ತೆ. ಮತ್ತು ಅಂಥ ಸಾಂಬಾರಿ ಪುಡಿ ಬೇಕಾದಷ್ಟು ಅದಾವಲ್ರಿ, ಕಂಪ್ನಿ ತರ್ತೀವಿ, ಹಾಕ್ತೀವಿ, ಮಾಡ್ತೀವಿ ಅನ್ನೋ ಹಾಗಿದ್ದರೆ ಇಲ್ಲೊಂದು ಕತೆ ಇದೆ ಕೇಳಿ. ಇಲ್ಲಿ ನಿಮಗೆ ಹೆಂಗೆ ಅಂದರೆ ಘಮ 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 ಅನ್ನೋ ಸಾಂಬಾರು ಪುಡಿ ಸಿಗುತ್ತೆ, ಧನಿಯಾ ಪುಡಿ ಸಿಗುತ್ತೆ, ಖಾರದ ಪುಡಿ ಸಿಗುತ್ತೆ. ಅಷ್ಟೇ ಯಾಕೆ, ಅದ್ಭುತವಾದ ಮಿಲೆಟ್ ಕೂಡ ಇಲ್ಲಿ ಸಿಗುತ್ತೆ. ಆ ಕತೆ ತೊಗೊಂಡು ಬಂದಿದ್ದೀನಿ. ಬನ್ನಿ, ನಾನೀಗಿರ್ತಕ್ಕಂಥ ಜಾಗ ಬೆಂಗಳೂರಿನ KR ಪುರಂ ವಿನಾಯಕ ಲೇಔಟು ಅಂತ ಹೇಳ್ತಾರೆ, ಮತ್ತು ಇದಕ್ಕೂ ಅಯ್ಯಪ್ಪ ಲೇಔಟ್ ಅಂತ ಕೂಡ ಹೇಳ್ತಾರೆ. ಬನ್ನಿ, ಇಲ್ಲಿ ಚೈತ್ರ ಮೇಡಮ್ ಅವರು ಅಂತಿದ್ದಾರೆ. ಅವರು ಮನೆಯಲ್ಲೇ ಸ್ವಂತ ಉದ್ಯಮ ಮಾಡಿ ಇವತ್ತು ಯಶಸ್ವಿ ಮಹಿಳಾ ಉದ್ಯಮಿ ಆಗಿದ್ದಾರೆ. ಅವ್ರ ಕತೆ ಹೇಳೋದಕ್ಕೆ ಬಂದಿದ್ದೀನಿ. ಬನ್ನಿ, ಇಲ್ಲಿ ಏನೇನು ಸಿಗುತ್ತೆ ಅಂತ ಹೇಳ್ತೀನಿ. ಇನ್ನೊಂದು ವಿಚಾರ ಹೇಳಿಬಿಡ್ತೀನಿ, ಭಾಳ ಖುಷಿ ವಿಚಾರ. ಏನು ಅಂತ ಹೇಳಿದರೆ, ಇಲ್ಲಿ ನೀವು ರೈತರು ಏನೇನು ಬೆಳಿತೀರೋ, ಅದು ರಾಗಿ ಇರ್ಬೋದು, ಧನಿಯಾ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಹೀಗೆ ಸಾವಯವದಲ್ಲಿ ಏನು ಬೆಳಿತೀರಿ ಅದನ್ನೆಲ್ಲ ಇವರು ತಗೋತಾರೆ ಅನ್ನೋ ಖುಷಿ ವಿಚಾರ ಕೇಳಿ ಕೂಡ ಇಲ್ಲಿ ಬಂದಿದ್ದೀನಿ. ಬನ್ನಿ, ಎಲ್ಲ ಕತೆಗೂ ತಮಗೆ ಸ್ವಾಗತ. ಈಗ ಚೈತ್ರಾ ಮೇಡಮ್ ಅವರು ಏನು ಮಾಡ್ತಾರೆ ಅಂತ ನೋಡೋಣ, ಬನ್ನಿ. ಮೇಡಮ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು? ಭಾಳ ಚೆನ್ನಾಗಿದ್ದೀನಿ. ಮೋಸ್ಟ್ಲಿ ಒಂದು 2 ವರ್ಷ ಆಯ್ತಾ ಮಾತುಕತೆ? ಹೌದು ಸರ್, 2 ವರ್ಷ ಹಿಂದೆ ಮಾತಾಡಿದ್ದು. 2 ವರ್ಷದಿಂದ ಅದು ಇವತ್ತು ಕಾಲ ಕೂಡಿ ಬಂದಿದೆ. ಹೌದು ಸರ್. ಓಹೋ, ಏನೋ ಮಾಡ್ತಾ ಇದ್ದೀರಿ? ಸರ್ ಹೆಲ್ತ್ ಮಿಕ್ಸ್ ಸರ್. ಹೆಲ್ತ್ ಮಿಕ್ಸ್. ಓಕೆ. ಓಹೋ, ಏನು ಹುರಿತಾ ಇದ್ದೀರಿ? ಸರ್ ಬಾದಾಮಿ, ಎಲ್ಲಾ ರೀತಿಯಾದಂತಹ ಕಾಳು, ಡ್ರೈ ಫ್ರೂಟ್ಸ್ ಎಲ್ಲ ನಾವೇನೇನ್ ಪದಾರ್ಥಗಳು ಹಾಕ್ತಿವಿ ಅದೆಲ್ಲ ಈಗ ಹುರಿತಾ ಇದೀನಿ ಸರ್. ಓಕೆ, ನಮಗೆ ಬರೀ ಹೇಳ್ತಿದ್ವಿ, ಬಟ್ ಇವತ್ತು ಲೈವ್ ಆಗಿ ತೋರಿಸ್ತಾ ಇದ್ದೀರಿ, ಅದು ಬಹಳ ಖುಷಿ ವಿಚಾರ. ಈಗ ಹುರಿದಿದ್ದೇನು ನೀವು? ಅದು ಸರ್ ಇದು ಬಾದಾಮಿ. ಬಾದಾಮಿ ಅಷ್ಟು ಹಾಕ್ತಿರಿ? ಹೌದು ಸರ್, ಹೌದು. ಹೌದಾ? ಅದೇ ನಮ್ಮ ಸ್ಪೆಷಲ್. ಓ ಹೌದು ಸರ್. ಇದು ವಾಲ್ನಟ್. ವಾಲ್ನಟ್. ಹೌದು ಸರ್, ಹೌದು. ಓಕೆ. ಓ, ಈಗ ಅಲ್ಲೆಲ್ಲ ಹುರಿದು ಹಾಕಿದಿರಲ್ಲ ಇವನ್ನೆಲ್ಲ? ಹೌದು ಸರ್. ಏನೇನಿದೆ ಮೇಡಮ್ ಅದರಲ್ಲಿ? ಇದರಲ್ಲಿ ಕಾಳುಗಳು 1-2 ಕಾಳು ಹುರಿದು ಹಾಕಿದೀನಿ. ಮತ್ತೆ ಕೆಂಪಕ್ಕಿ, ನಿಮ್ಗೆ ಇದು ಡಬಲ್ ಬೀನ್ಸ್ ಅಂತ ಹೇಳಿ ಗೊತ್ತಿರ್ಬೋದು, ಬಾದಾಮಿ, ಮತ್ತೆ ಇದು ಸೀಡ್ಸ್ಗಳು ಸರ್, ಪಂಪ್ಕಿನ್ ಸೀಡ್ಸ್, ಇದು ವಾಟರ್ ಮಿಲನ್ ಸೀಡ್ಸ್ ಎಲ್ಲ ಉರಿತಾ ಇದೀವಿ ಸರ್. ಎಲ್ಲ ಇಟ್ಕೊಂಡಿದ್ದೀನಲ್ಲ ಇಲ್ಲಿ. ಇವೆಲ್ಲ ಇಟ್ಕೊಂಡಿದ್ದೀರಲ್ಲ? ಹೌದು ಸರ್, ಹೌದು. ಇವೆಲ್ಲ ಒಂದರಲ್ಲೇ ಎಲ್ಲ ಹಾಕೊಡ್ತೀರಿ? ಹೌದು ಸರ್, ಹೌದು. ಓಕೆ. ಹಂಗಾದ್ರೆ ಇಲ್ಲಿ ಗ್ರಾಹಕರು ಬಂದ್ರೆ ನೇರವಾಗಿ ಹಿಂಗ್ ಉರಿತಾ ಇರ್ತೀರಿ, ಹಂಗ ಮಾಡಿ ಕೊಡ್ತಾ ಇರ್ತೀರಿ? ಹೌದು ಸರ್, ನಮ್ದು ಅದೇ ಸ್ಪೆಷಾಲಿಟಿ. ಹೋಮ್ ಮೇಡ್ ಅಂದ್ರೆ ಅಲ್ಲೇ ಫ್ರೆಶ್ ಆಗಿ, ಯಾವ್ದು ನಿಮ್ಗೆ ಹಳೆ ಸ್ಟಾಕ್ ಇಟ್ಟು ಸೇಲ್ ಮಾಡೋದು ಆತರ ಎಲ್ಲ ಇರಲ್ಲ. ಸೊ ಹೋಮ್ ಮೇಡ್ ಅಲ್ಲೇ ಫ್ರೆಶ್ ಆಗಿ ಮಾಡಿ ಹೈಜಿನ್ ಆಗಿ ನಾವು ತಲುಪಿಸ್ತೀವಿ ಸರ್ ನಮ್ಮ ಕಸ್ಟಮರ್ಗೆ. ಅದ್ಭುತ, ಅದ್ಭುತ. ಓಕೆ. ಮಿಲೆಟ್ ಮಾಡ್ತೀರಿ, ಮತ್ತೇನೇನ್ ಮಾಡ್ತೀರಿ ಮೇಡಮ್? ಸರ್ ನಮ್ದು ಸುಮಾರು ಒಂದು 10 ಪ್ರಾಡಕ್ಟ್ ಇದೆ. ಹೆಲ್ತ್ ಮಿಕ್ಸ್, ಇದು ಅಡಲ್ಟ್ಸ್, ಅದ್ ಬಿಟ್ರೆ ಮಕ್ಳದು ಸಿಗುತ್ತೆ. ಮಕ್ಳದು ಬೇಬಿ ಸರಿ ಸಿಗುತ್ತೆ, ಸಾಂಬಾರ್ ಪುಡಿಗಳು ಸಿಗುತ್ತೆ, ಮತ್ತೆ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಡ್ರೈ ಫ್ರೂಟ್ಸ್ ಲಡ್ಡು, ನಿಮ್ಗೆ ಪುಳಿಯೋಗರೆ ಪೌಡರು, ಮತ್ತೆ ಬಿಸಿಬೇಳೆ ಬಾತ್ ಪೌಡರು, ಎಲ್ಲಾ ಪ್ರಾಡಕ್ಟ್ ಸಿಗುತ್ತೆ ಸರ್. ಅದ್ಭುತ, ಅದ್ಭುತ. ಈಗ ಈ ತರದ ಮಿಲೆಟ್ ಮಾಡೋದನ್ನ ನಾವು ಸುಮಾರು ತೋರಿಸಿದೀವಿ. ಹೌದು ಸರ್. ನಿಮ್ದು ಏನು ಸ್ಪೆಷಲ್ ಮೇಡಮ್? ಸರ್ ನಮ್ದು ಸ್ಪೆಷಲ್ ಅಂತ ಹೇಳಿದ್ರೆ ಅದೇ ಸರ್, ನಮ್ದು ಹೋಮ್ ಮೇಡು, ಯಾವ್ದು ಪ್ರಿಸರ್ವೇಟಿವ್ ಹಾಕಲ್ಲ, ಕೆಮಿಕಲ್ ಹಾಕಲ್ಲ, ನ್ಯಾಚುರಲ್ ಆಗಿ ಹೈಜಿನಿಕ್ ಆಗಿ ನಿಮ್ ಕಣ್ಮುಂದೆನೆ ನಾವು ಮಾಡ್ಕೊಡ್ತೀವಿ ಸರ್. ಈಗ ನಮ್ದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಎಲ್ಲ ಸೋಷಿಯಲ್ ಪ್ಲಾಟ್ಫಾರ್ಮ್ ಇದೆ. ನಾವು ಯಾವಾಗ್ಲೂ ರೆಗ್ಯುಲರ್ ಆಗಿ ನಾವು ವಿಡಿಯೋಗಳನ್ನ ನಮ್ಮ ಕಸ್ಟಮರ್ಗೆ ಡೈರೆಕ್ಟ್ ಆಗಿ ತೋರಿಸಿ ನಾವು ಇದ್ ಮಾಡ್ತಿರ್ತೀವಿ ಸರ್. ಅವ್ರು ಬೈ ಮಾಡ್ಬೋದು. ಜೊತೆಗೆ ಎಲ್ಲಾ ತರ ನಮ್ಗೆ ದಿನನಿತ್ಯ ಬೇಕಾದಂತ ಪದಾರ್ಥಗಳು ನಮ್ಮಲ್ಲಿ ಸಿಗುತ್ತೆ.
ಇದಿಲ್ಲ ಸರ್, ಶಾರುಖ್ ಖಾನ್, ಅಮಿತಾಬ್ ಬಚ್ಚನ್, ಸೊ ಅವ್ರಿಲ್ಲ ಅಷ್ಟೇ. ಅಂದ್ರೆ ಬ್ರ್ಯಾಂಡಿಂಗ್ ಇಲ್ಲ, ಒಳ್ಳೆ ಒಂದು ಪದಾರ್ಥಗಳು, ಹೆಲ್ತಿ ಪ್ರಾಡಕ್ಟ್ ಸಿಗುತ್ತೆ. ಓಕೆ, ಅದು ಜನಕ್ಕೆ ರೀಚ್ ಆಗ್ಬೇಕು ಸರ್, ಅಷ್ಟೇ ಇವಾಗ. ಓ ಅದ್ಭುತ ಮೇಡಮ್. ಹೌದು. ಎಲ್ಲದು ಆಗೋದು ಒಂದು ಚಿಕ್ಕ ಇದರಿಂದನೇ. ಮುಂದೆ ಆ ದೊಡ್ಡ ಸ್ಟಾರ್ಗಳೆಲ್ಲ ನಿಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಲಿ ಅಂತ ನಾವು ಹರಿಸ್ತೀವಿ. ಬಟ್ ಬಹಳ ಒಳ್ಳೆ ಮಾತು ಹೇಳಿದ್ರಿ. ನಿಮ್ಮಲ್ಲಿ ಎಲ್ಲವೂ ಇದೆ. ಶಾರುಖ್ ಖಾನ್, ಅಮಿತಾಬ್ ಬಚ್ಚನ್, ತೆಂಡೂಲ್ಕರ್ 3 ಜನ ಇಲ್ಲ. ಹೌದು ಸರ್, ಈಗೆಲ್ಲ ಮಾಲ್ಗಳಲ್ಲಿ ಬ್ರ್ಯಾಂಡು ಈ ತರದನ್ನ ಹುಡಿಕೊಂಡು ಹೋಗ್ತಾರೆ ಜನ. ಸೊ ಈ ರೀತಿ ನಮ್ಮ ಸ್ವದೇಶಿ ಪದಾರ್ಥಗಳು, ಒಂದು ಪ್ರಾಡಕ್ಟ್ ಗಳಿಗೆ ಸಪೋರ್ಟ್ ಮಾಡಬೇಕು. ಒಂದು ಹೈಜಿನ್ ಪದಾರ್ಥಗಳು ಕೊಡ್ತೀವಿ ನಿಮ್ಗೆ, ನಿಮ್ ಕಣ್ ಮುಂದೆನೆ ನಾವು ಮಾಡಿ ತೋರಿಸ್ತೀವಿ. ನಮ್ಗಳಿಗೆ ಸಪೋರ್ಟ್ ಮಾಡ್ಬೇಕು ಸರ್. ಖಂಡಿತ ಖಂಡಿತ. ನಾನು ಹಂಗ ಅನ್ಕೊಂಡೆ ಬಂದೆ. ನೀವ್ ಆಕ್ಚುಲಿ ಮನೇಲಿ ಮಾಡ್ತಿರಿಂದಾಗ ಒಂದು ಸಿನಿಕತನ ಇತ್ತು ನನ್ನಲ್ಲಿ. ಏನ್ಪಾ ಮಿಲೆಟ್ ಅಂತಾರೆ ಎಲ್ಲರೂ, ಇದನ್ನ ಹೆಂಗ್ ಹೇಳೋದು ಕತೆ ಅಂತ. ಬಟ್ ಇಲ್ಲಿ ಬಂದ್ಮೇಲೆ ನನಗ ಅನಿಸ್ತಾ ಇದೆ, ನೀವು ಲೈವ್ ಆಗಿ ಬಂದವ್ರನ್ನೆಲ್ಲ ಹಿಂಗ್ ಕೂಡಿಸ್ಕೊಂಡು ಅವ್ರ ಇದ್ರಿಗೆ ಹಿಂಗೆಲ್ಲ ಹಾಕಿ ತೋರಿಸ್ತೀರಿ. ಖಂಡಿತ ಸರ್, ಯಾವ್ದು ಸೀಕ್ರೆಟ್ ಇಲ್ಲ ನಮ್ಮಲ್ಲಿ. ಎಲ್ಲ ಡೈರೆಕ್ಟ್ ಆಗಿ ನಮ್ಮ ಕಸ್ಟಮರ್ ಮುಂದೆ ಯಾರೇ ಒಂದು ಗೆಸ್ಟ್ ಬಂದ್ರು ನಾವು ಇಲ್ಲೇ ಮಾಡಿ ತೋರಿಸಿ ಡೈರೆಕ್ಟ್ ಆಗಿ ತಗೊಂಡ್ ಹೋಗ್ತಾರೆ ಸರ್. ಅದ್ಭುತ ಅದ್ಭುತ. ಬರೀ ಮಿಲೆಟ್ ಮಾಡ್ತೀರಾ, ಮತ್ತೇನಾದ್ರು ಮಾಡ್ತೀರಿ ನೀವು? ಅದೇ ಸರ್, ಸಾಂಬಾರ್ ಪುಡಿ ಮಾಡ್ತೀವಿ. ಮತ್ತೆ ಮಕ್ಳದು ರಾಗಿ ಮಣ್ಣಿ ಅಂತ ಕರೀತಾರೆ. ಚಿಕ್ಕ ಮಕ್ಳು, ತುಂಬಾ ಚಿಕ್ಕ ಮಕ್ಳು 6 ತಿಂಗಳಿಂದ ಹಿಡಿದು 2 ವರ್ಷದವರೆಗೆ ಕೊಡೋ ತನಕ ಮಕ್ಳಿಗೆ ನಾವು ರಾಗಿ ಮಣ್ಣಿ ಮಾಡ್ತೀವಿ. ಚಿಲ್ಲಿ ಪೌಡರು, ಧನಿಯಾ ಪೌಡರ್. ಈಗ ಹೋಟೆಲ್ಸ್ ಸ್ಟಾರ್ಟಿಂಗು ಬಿಗಿನರ್ಸ್ ಇರ್ತಾರೆ, ಸೊ ಅವ್ರಿಗೆ ಒಂದು ಹೆಲ್ಪ್ ಆಗಂತಹ ಮಸಾಲೆ ಐಟಮ್ಗಳು, ಮತ್ತೆ ಬಿಸಿಬೇಳೆ ಬಾತ್ ಪೌಡರ್, ಎಲ್ಲಾ ರೀತಿಯಾದಂತಹ ದಿನನಿತ್ಯ ಬಳಕೆ ಪದಾರ್ಥಗಳು ಏನ್ ಬೇಕೋ ಅದು ನಮ್ಮಲ್ಲಿ ರೆಡಿ ಆಗುತ್ತೆ ಸರ್. ಓಕೆ ಓಕೆ. ಸೊ ಹಿಂಗ್ ಮನೆಯಲ್ಲಿ ಮಾಡೋದ್ರಿಂದ ನಿಮಗೆ ಹಂಗಾದ್ರೆ ಪರ್ಮನೆಂಟ್ ಕಸ್ಟಮರ್ ಇರ್ಬೇಕು ಅನ್ಕೋತೀನಿ. ಹೌದು ಸರ್, ಹೌದು ಸರ್. ಸಾಂಬಾರ್ ಪೌಡರ್ ಅಂದ್ರೆ ನಂಗೆ ಒಬ್ಬೊಬ್ರು ಒಂದೊಂದು ಟೇಸ್ಟ್ ಇರುತ್ತೆ, ಅದನ್ನೆಲ್ಲ ಹೇಗೆ ಮಾಡ್ತೀರಿ ಸರ್? ನಮ್ಮ ಒಂದು ರುಚಿನ ಆಲ್ಮೋಸ್ಟ್ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ ಸರ್. ನಾನು ಹಂಗೆ ಅನ್ಕೊಂಡಿದ್ದೆ. ಈಗ ಮೈಸೂರು ಸೈಡ್ ಒಂಥರ ಮಾಡ್ತಾರೆ, ಬೆಂಗಳೂರು ಕಡೆ ಒಂಥರ ಮಾಡ್ತಾರೆ, ಇನ್ನೊಂದ್ ಕಡೆ ಇನ್ನೊಂದ್ ರೀತಿ ಇರುತ್ತೆ. ಬಟ್ ಏನಂದ್ರೆ ನಮ್ಮ ಒಂದು ರುಚಿನ ಎಲ್ಲಾರು ಇಷ್ಟಪಡ್ತಾ ಇದ್ದಾರೆ. ಒಂದು ಮನೆಯ ರುಚಿ ಬರ್ತಾ ಇದೆ. ನಮ್ಮ ಅಜ್ಜಿನೋ ನಮ್ಮ ಅಮ್ಮನ ಮಾಡೋ ರೀತಿ ಟೇಸ್ಟ್ ಕೊಡ್ತಾ ಇದೆ ಮೇಡಮ್. ಸಾಂಬಾರ್ ಪುಡಿ ತುಂಬಾ ಡಿಮ್ಯಾಂಡ್ ಇದೆ ಸರ್. ಓಕೆ. ಒಂದು ಇನ್ನೊಂದು ಕುತೂಹಲ ಪ್ರಶ್ನೆ ನನಗೆ, ನಿಮ್ಗೆ ಹೇಗೆ ಇದನ್ನೆಲ್ಲ ಯಾರು ಕಲ್ಸಿದ್ರು? ಅಮ್ಮ ಕಲ್ಸಿದ್ರು? ನಮ್ಮ ಅಜ್ಜಿ ಎಲ್ಲ ಮಾಡಿರೋದ್ ನೋಡಿದ್ವಲ್ಲ ಸರ್, ಆ ಐಡಿಯಾದ ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು. ಅದನ್ನ ಇನ್ನೊಂದಷ್ಟು ಇಂಪ್ರೂವೈಸ್ ಮಾಡ್ಕೊಂಡೆ ಅಷ್ಟೇ. ಓ ಹೌದು ಸರ್. ಅಜ್ಜಿ ಕಲ್ಸಿದ್ದು ನೀವು ನೋಡಿದ್ದು ಇವತ್ತು ನಿಮಗೆ ಉದ್ಯಮವಾಗಿ ಆಗೋದಕ್ಕೆ ಇದು ಹೆಲ್ಪ್ ಆಗಿದೆ ಸರ್. ಹೌದು ಸರ್. ಓಕೆ ಓಕೆ. ನಾನು ಯಾವುದೇ ರೀತಿ ಇದಕ್ಕೆ ಟ್ರೈನಿಂಗ್ ಅಂತ ಆಗ್ಲಿ ಇನ್ನೊಂದು ಏನು ಮಾಡಿಲ್ಲ. ಜಸ್ಟ್ ನಮ್ಮ ಹಿರಿಯವ್ರನ್ನ ನೋಡಿ ಕಲ್ತಿದ್ದನ್ನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ. ನಾನು ಸುಮಾರು ಮಾಧ್ಯಮಗಳಲ್ಲಿ ನಿಮ್ಮದು ಕತೆ ಕೇಳಿದೀನಿ. ಅದು ಗೌರಿ ಶಕ್ಕಿ ಅವರು ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ರು ಕೇಳಿದೀನಿ. ಆಮೇಲೆ ನಮ್ಮ ಮನೆ ರಸದೂಟದವರು ಸಾಹೇಬರು ಮಾಡಿದ್ದಾರೆ, ಅದನ್ನು ನೋಡಿದೀನಿ. ಬಹಳ ಇನ್ಸ್ಪೈರ್ ಕತೆ ನಿಮ್ದು. ಯಾಕೆಂದ್ರೆ ನೀವು ಒಂದು ಎಥಿಕ್ಸ್ ಇಟ್ಕೊಂಡು ಮಾಡ್ತಾ ಇದ್ದೀರಿ. ನಿಮ್ಮ ಮಾತು ನನಗೆ ಬಹಳ ಇಷ್ಟ ಆಯ್ತು. ಉದ್ಯಮ ಅಂದ್ರೆ ಬರೀ ವ್ಯಾಪಾರಕ್ಕೆ ಮಾಡೋದು ಬೇರೆ, ಖಂಡಿತ ಇದೆಲ್ಲ ಹೇಗೆ ಅಂತ ಸರ್. ಇವಾಗ ನೋಡಿ, ನಾನು ಒಂದು ಸಲ ಈಗ ನಿಮ್ಗೇನೆ ನನ್ನ ಪ್ರಾಡಕ್ಟ್ ಕೇಳ್ತೀರಾ, ನಾನು ಕೊಡ್ತೀನಿ, ನೀವು ಉಪಯೋಗಿಸ್ತೀರಾ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಮ್ ಜನ ತುಂಬಾ ಬುದ್ಧಿವಂತರಿದ್ದಾರೆ. ಒಂದು ಸಾರಿ ನಾನು ಹೇಳ್ಬೋದು, ಬಟ್ ನಿಜವಾಗ್ಲೂ ನಾವ್ ಎಥಿಕ್ಸ್ ಇಟ್ಕೊಂಡು ಒಂದು ಒಳ್ಳೆ ಪದಾರ್ಥ ಹೈಜಿನ್ ಆಗಿ ಕೊಡ್ತು ಅಂದ್ರೆ ನಮ್ ಜನ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಅದು ಗೊತ್ತಾಗ್ಬೇಕಷ್ಟೇ ಜನಕ್ಕೆ. ಗೊತ್ತಾದ್ಮೇಲೆ ಸಪೋರ್ಟ್ ಮಾಡ್ತಾರೆ. ಬಟ್ ಒಂದ್ಸಲ ತಗೊಂಡವರು ಪದೇ ಪದೇ ಮತ್ತೆ ಖಂಡಿತ ಬರ್ತಾರೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಮಾಡಿದ್ದಾರೆ ಏನು ಅನ್ನೋದು. ನಾವು ಅದು ಮೋಸ ಮಾಡ್ಲೂಬಾರ್ದು, ಅದು ಬೇರೆ ವಿಚಾರ. ಬಟ್ ಎಥಿಕ್ಸ್ ಇಟ್ಕೊಂಡು ಮಾಡಿದಾಗ್ಲೇ ನಮ್ಗೆ ಅದರಲ್ಲಿ ಬೆಳವಣಿಗೆ ಇರೋ ಸರ್. ಅಂದ್ರೆ ನೀವ್ ಹೇಳೋದು ಇದಕ್ಕೆ ಜಾಗ ಮುಖ್ಯ ಆಗಲ್ಲ, ಊರ್ ಮುಖ್ಯ ಆಗಲ್ಲ. ನಾನೇ ಈಗ ನೋಡ್ತಾ ಇದ್ದೆ, ನೀವು ಕೇರ್ಪುರಂ ಒಳಗಡೆ ಇದೀರಿ ನೀವು. ಹೌದು ಸರ್. ಅಲ್ವಾ? ಮೇನ್ ರೋಡ್ ಅಲ್ಲಿ ಇಲ್ಲ, ಎಂತದ್ದು ಇಲ್ಲ. ಬಟ್ ಇಲ್ಲೇ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದೀನಿ ಸರ್. ಆನ್ಲೈನ್ ಅಲ್ಲಿ ಎಲ್ಲಾ ಕಡೆ, ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರಿನೂ ನನ್ನ ಕಸ್ಟಮರ್ ಇದ್ದಾರೆ ಸರ್. ಈ ಮಿಲೆಟ್ಸ್ ಏನ್ ಸ್ಪೆಷಲ್ ನಿಮ್ದು ಆಕ್ಚುಲಿ ಸರ್? ಮಿಲೆಟ್ಸ್ ಅಂದ್ರೆ ಈಗ ಕೆಲವೊಬ್ರು 60 ಹಾಕಿ ಕೊಡ್ತೀನಿ, ಒಬ್ರು ಕೆಲವೊಬ್ರು ನೆನೆಸಿ ಮಾಡ್ತೀನಿ, ನಿಮ್ಮಂಗ್ ಹುರಿದು ಮಾಡ್ತೀನಿ. ಹೇಗದು? ನಾವು ಅದನ್ನ ಒಂದು ಕ್ರಮವಾಗಿ ಮಾಡಿದ್ರೆ ಅದ್ರ ಟೇಸ್ಟ್ ಆಗ್ಲಿ ರಿಸಲ್ಟ್ ಆಗ್ಲಿ ಸಿಕ್ಕೋದು ನಮ್ಗೆ. ಈಗ ಮಿಲೆಟ್ಸ್ ನಾವು ಡೈರೆಕ್ಟ್ ಹಾಗೆ ಹುರಿದ್ಬಿಟ್ರೆ ಅದರಿಂದ ಏನು ನಮ್ಗೆ ಬೆನಿಫಿಟ್ ಇರಲ್ಲ ಸರ್. ಅದನ್ನ ಒಂದು 8 ಅವರ್ ನೀರಲ್ಲಿ ನೆನೆಸಿ ಒಣಗಿಸಿ ನೀಟಾಗಿ ಹದವಾಗಿ ಉರಿಯೋದ್ರಿಂದನೇ ಟೇಸ್ಟ್ ಬರೋದು. ಪ್ರೋಸೆಸ್ ಆಗಿ ಬಂದಿದೆ ಸರ್. ನಂದೇ ಆದಂತಹ ಟೀಮ್ ಇದೆ, ಇವತ್ತು ಬಂದಿಲ್ಲ ಅಷ್ಟೇ. ಸೊ ಮನೆಯಲ್ಲೇ ನಾವು ಅರ್ಧ ಕೆಲಸ ಮುಗಿಸ್ಕೊಬಿಡ್ತೀವಿ. ಹೋಮ್ ಮೇಡ್ ಅಂದ್ರೆ ಅದೇ ಅಲ್ವಾ ಸರ್? ಈ ಮನೆಯಲ್ಲೇ ಎಲ್ಲ ನೀಟಾಗಿ ಅದು ತೊಳೆದು ಜಾಗ ಇದೆ, ಎಲ್ಲ ಒಣಗಿಸ್ಲಿಕ್ಕೆಲ್ಲ ನಾವು ರೆಡಿ ಮಾಡ್ಕೊಂಡು ಆ ನಂತರ ಇಲ್ಲಿ ನಾವು ಪೌಡ್ರ್ ಮಾಡಿ ಪ್ಯಾಕಿಂಗ್ ಎಲ್ಲ ಇಲ್ಲಾಗುತ್ತೆ, ಇಲ್ಲೇ ಡಿಸ್ಪ್ಯಾಚ್ ಆಗುತ್ತೆ. ಹೇಗಿದೆ ಬಿಸ್ನೆಸ್? ಚೆನ್ನಾಗಿ ನಡೀತಿದೆ ಸರ್, ಚೆನ್ನಾಗಿ ನಡೀತಿದೆ.
ಇನ್ನೂ ಮತ್ತಷ್ಟು ಒಂದಷ್ಟು ಜನಕ್ಕೆ ಇನ್ನ ಗೊತ್ತಾಗ್ಬೇಕಷ್ಟೇ, ಈ ತರ ಒಂದು ಹೋಮ್ ಮೇಡ್ ಪ್ರಾಡಕ್ಟ್ ಸಿಗುತ್ತೆ ಅನ್ನೋದು ಜನಕ್ಕೆ ರೀಚ್ ಆಗ್ಬೇಕು. RM ಸಂಪೂರ್ಣ ಅಂತೇಳಿ ಪರಿಚಿತ ಆಗ್ಬೇಕು ಅನ್ನೋದು ನನ್ನ ಕನಸು. RM ಸಂಪೂರ್ಣ ಅಂದ್ರೆ ಸರ್ ಅದು ಋತ್ವಿಕ್ ಮೋಹಿತ ಅಂತ. RM ಅಂದ್ರೆ ಸಂಪೂರ್ಣ ಅಂದ್ರೆ ಒಂದು ಮನೆಗೆ ಬೇಕಾದಂತಹ ಸಂಪೂರ್ಣವಾದಂತಹ ಒಂದು ಆರೋಗ್ಯ ಅನ್ನೋ ರೀತಿಯಲ್ಲಿ ನನ್ನ ತಲೆನಲ್ಲಿ ಕಾನ್ಸೆಪ್ಟ್ ಇಟ್ಕೊಂಡು ನೇಮ್ ಇಟ್ಟಿರೋದು ಸಂಪೂರ್ಣ. ಆಹಾ ಅನ್ನಂಗೆ ಬೇಕು. ಒಂದ್ ಸಾಂಬಾರ್ ಊಟ ಮಾಡಿದ್ರು ಆಹಾ ಸಂಪೂರ್ಣ ಆಯ್ತಪ್ಪ ಅಂತ ಹೇಳ್ಬೇಕು. ಒಂದ್ ಹೆಲ್ತ್ ಮಿಕ್ಸ್ ಗಂಜಿ ಸರ್, ಅದು ಕುಡಿದ್ರಿ ಬೆಳಗ್ಗೆ ತುಂಬಾ ಜನ ಹೇಳಿದ್ದಾರೆ ಕೂಡ, ನಿಮ್ ಹೆಸರು ತಕ್ಕನಾಗಿ ನೀವು ನಿಮ್ ಪ್ರಾಡಕ್ಟ್ ಇದೆ ಅಂತಾನು ಫೀಡ್ಬ್ಯಾಕ್ ಕಳಿಸಿದ್ದಾರೆ ಸರ್. ಬಟ್ ನಿಮ್ಗೆ ನನ್ನ ಪ್ರೆಸೆಂಟೇಶನ್ ಬಹಳ ಇಷ್ಟ ಆಯ್ತು. ಒಂದು ನನ್ನ ಹತ್ರ ಏನಿದೆ ಅನ್ನೋದೊಂದು, ನನ್ನ ಹತ್ರ ಏನಿಲ್ಲ ಅನ್ನೋದೊಂದು. ಹೌದು ಸರ್. ನನ್ನ ಹತ್ರ ಬ್ರ್ಯಾಂಡಿಂಗ್ ಇಲ್ಲ, ಹೌದು, ಬಟ್ ನನ್ನ ಹತ್ರ ಒಳ್ಳೆ ಪದಾರ್ಥ ಇದೆ. ಹೌದು ಸರ್, ಹೌದು. ಓಕೆ, ನಾನು ಕಲ್ತಾರೆ ಇವತ್ತಿಂದ. ಓಕೆ, ಖುಷಿ ಆಯ್ತು ನಿಮ್ಗೆ. ಓಕೆ, ಏನು ಉಂಡಿ ಪಂಡಿ ಎಲ್ಲ ಇಟ್ಕೊಂಡಿದ್ದೀರಿ, ಅವೆಲ್ಲ ಏನು ಸರ್? ಇದು ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಗಿದೆ. ಅದು ಒಂದು ಆರ್ಡರ್ ಇತ್ತು, ಹಾಗಾಗಿ ಅದು ರೆಡಿ ಮಾಡಿದೀವಿ. ಇದೆಲ್ಲ ಏನೇನು ಹಾಕಿದ್ದೀರಿ ಇದಕ್ಕೆ? ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ಟು, ಮತ್ತೆ ಪಂಪ್ಕಿನ್ ಸೀಡ್ಸ್, ವಾಟರ್ ಮಿಲನ್ ಸೀಡ್ಸ್, ಬಿಳಿ ಎಳ್ಳು ಬರುತ್ತಲ್ಲ ಸರ್, ಬಿಳಿ ಎಳ್ಳು, ಕಡಲೆ ಬೀಜ, ಸ್ವಲ್ಪ ಕೊಬ್ಬರಿ ತುಂಬಾ ಹಾಕಲ್ಲ, ಯಾಕಂದ್ರೆ ತುಂಬಾ ದಿನ ಇಡಕ್ಕಾಗಲ್ಲ. ಮತ್ತೆ ಒಂದು ಒಳ್ಳೆ ನಾಟಿ ಹಸುವಿನ ತುಪ್ಪ ಸರ್. ಹಸು ಅಂದ್ರೆ ಇಲ್ಲಿ ಗೋಶಾಲೆ ಇದೆ ನಮ್ಮ ಮನೆ ಹತ್ರ, ಅಲ್ಲಿ ತುಪ್ಪ ತಂದು ನಾವು ಮಾಡೋದು. ಇದನ್ನೆಲ್ಲ ತುಪ್ಪದಲ್ಲಿ ಹುರಿದು ಉಂಡೆ ಕಟ್ಟು ನಾವ್ ಇದ್ ಮಾಡೋದು ಸರ್. ಈ ಹೆಣ್ಮಕ್ಳಿಗೆ ಬರೀ ಹೆಣ್ಮಕ್ಳಿಗೆ ಅಥವಾ ಎಲ್ಲಾರು ತಗೋಬಹುದು ಸರ್. ಚಿಕ್ಕ ಮಕ್ಳು, ಬಾಣಂತಿಯರು, ಋತುಮತಿಯರು ಅಂತ ಏನ್ ಹೇಳ್ತೀವಿ ಅವರು, ಯಾರಿಗೆ ಒಂದು ಎನರ್ಜಿ, ಈಗ ಜಿಮ್ಗೆ ಹೋಗೋರು ಯಾವ್ದಾವ್ದೋ ನ್ಯೂಟ್ರಿಷನ್ ಪೌಡರ್ ಅದು ಇದು ತಗೋತಿರ್ತಾರೆ, ಅವರು ಕೂಡ ಇದನ್ನ ಯೂಸ್ ಪ್ರೋಟೀನ್ ಬಾರ್ ರೀತಿನೂ ಯೂಸ್ ಮಾಡ್ಬೋದು ಸರ್. ಇದನ್ನ ಮಾಡ್ತಾ ಇದನ್ನ ನೀವು ಕೊಡಕ್ ಶುರು ಮಾಡಿದ್ರಿ? ಹೌದು ಸರ್, ಇದು ಸ್ಟಾರ್ಟ್ ಆಗಿ ಇವತ್ತು ಸುಮಾರು, ನಾನು ಹೇಳ್ತೀನಿ, ಸುಮಾರು ಪ್ರಾಡಕ್ಟ್ ಗಳು ಸ್ಟಾರ್ಟ್ ಆಯ್ತು. ಇದೇನಂದ್ರೆ ಈಗ ಆರ್ಡರ್ ಕೊಡ್ತಾರೆ, ಈ ತರ 1 kg ಬೇಕು, 2 kg ಬೇಕಂತ, ಅಲ್ಲೇ ಫ್ರೆಶ್ ಆಗಿ, ಇದು ಇಡಕ್ಕಾಗಲ್ಲ ಸರ್, ಒಂದು 20 days ಅಷ್ಟೇ. ಅದನ್ನ ಅಲ್ಲೇ ಫ್ರೆಶ್ ಆಗಿ ರೆಡಿ ಮಾಡಿ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಕಸ್ಟಮೈಸ್ ಮಾಡಿ ಏನ್ ಸಿಹಿ ಇರುತ್ತಾ? ಸ್ವೀಟ್ ಅಂದ್ರೆ ಇದಕ್ಕೆ ಶುಗರು ಬೆಲ್ಲ ಏನ್ ಹಾಕಿರಲ್ಲ ಸರ್, ಖರ್ಜೂರ ಬರುತ್ತಲ್ಲ ಹಸಿದು, ಅದನ್ನ ಬೀಜ ತೆಗೆದ್ಬಿಟ್ಟು ತುಪ್ಪದೆಲ್ಲ ನೀಟಾಗಿ ಹುರಿದು ಇದ್ರ ಜೊತೆಗೆಲ್ಲ ಮಿಕ್ಸ್ ಮಾಡಿ ಉಂಡೆ ಕೊಟ್ಟದು, ಅವಾಗ ಸಿಹಿ ಬರುತ್ತೆ. ಬೆಲ್ಲ ಇಲ್ಲ? ಇಲ್ಲ ಸರ್, ಇಲ್ಲ. ಶುಗರ್ ಇಲ್ಲ, ಆದ್ರೂ ಸಿಹಿ ಇರುತ್ತೆ? ಹೌದು ಸರ್, ಹೌದು. ಅದ್ಭುತ ಇದೆ. ಟೇಸ್ಟ್ ಮಾಡಿ ಸರ್. ಓಕೆ, ಸೊ ಶುಗರ್ ಇರೋರು ತಗೋಬಹುದು ಸರ್. ಸ್ವೀಟ್ ತಿನ್ನಕ್ ಆಗಲ್ಲಪ್ಪ, ನಮ್ಗೆ ಸ್ವೀಟ್ ಇಷ್ಟ ಅನ್ನೋಂಥವ್ರು, ಅಂದ್ರೆ ತುಂಬಾ ಸಿಹಿ ಇರಲ್ಲ, ಇದು ತಕ್ಕ ಮಟ್ಟಕ್ಕೆ ಸಿಹಿ ಇರುತ್ತೆ ಸರ್, ಹೆಲ್ತಿ ಆಗಿರುತ್ತೆ. ಅದ್ಭುತವಾಗಿದೆ ಇದು. ಚೆನ್ನಾಗಿದೆ ಸರ್. ಹೌದು ಸರ್. ಅಂದ್ರೆ ಏನ್ ಇಷ್ಟ ಆಯ್ತು ನನಗೆ ಅಂದ್ರೆ ತುಂಬಾ ಸಿಹಿ ಇಲ್ಲ ಇದು. ಹೌದು ಸರ್, ತುಂಬಾ ಸಿಹಿ ಬರಲ್ಲ, ಸಪ್ಪೇನೂ ಇಲ್ಲ. ಹೌದು, ಬೆಲ್ಲ ಏನು ಹಾಕಿಲ್ವಲ್ಲ ಸರ್, ಸಿಹಿ ಇರಲ್ಲ. ಅದ್ಭುತವಾಗಿ ಮೊದಲು ತರಿಸ್ರಪ್ಪ, ಇದು ಬಹಳ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಇನ್ಮೇಲೆ ಇದಕ್ಕೆ ಭಯಂಕರ ಆರ್ಡರ್ ಬರುತ್ತೆ ಅನ್ಸುತ್ತೆ, ಬಹಳ ಚೆನ್ನಾಗಿದೆ ಇದು. ಹೌದು ಸರ್, ರಿಸಲ್ಟ್ ಹಾಗೆ ಇರುತ್ತೆ ಸರ್. ರಿಸಲ್ಟ್ ಹಾಗೆ ಇರುತ್ತೆ, ಚಿಕ್ಕ ಮಕ್ಳಿಗೆ ಮತ್ತೆ ಬಾಣಂತಿಯರೆಲ್ಲ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಸಾಂಬಾರ್ ಪೌಡರ್ ಅಲ್ಲ ಸರ್, ಸಾಂಬಾರ್ ಪೌಡ್ರು ಹೆಂಗೆ ಅಂದ್ರೆ ನಮ್ದು ಈಗ ಮನೆಯಲ್ಲಿ ಹಿಂದೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ವರ್ಷ ತನಕ ಉಪಯೋಗಿಸ್ತಿದ್ರು ನೋಡಿ. ಕರಿಬೇವು ಮತ್ತೆ ಅದ್ರ ಮೇಲೆ ಉಪ್ಪೆಲ್ಲ ಹಾಕಿ ಸ್ಟೀಲ್ ಬಾಕ್ಸ್ ಅಲ್ಲಿ ಎತ್ತಿಟ್ಕೋತಿದ್ರು. ಸೊ ಅದೇ ಮೆಥಡ್ ಅಲ್ಲಿ ನಾವು ನೋಡಿದ್ವಲ್ಲ ಅಜ್ಜಿ ಎಲ್ಲ ಮಾಡೋದು, ಅದೇ ಮೆಥಡ್ ಅಲ್ಲಿ ಅದೇ ಕಾನ್ಸೆಪ್ಟ್ ಅಲ್ಲಿ ನಾನು ಮಾಡ್ತೀನಿ. ಇದು ಹಿಂಗೆ ಅಂದ್ರೆ ಈಗ US-ಗೆ ಬಲ್ಕ್ ಆಗಿ ತಗೊಂಡು ಹೋಗ್ತಾರೆ, ಅಮೆರಿಕಾ. ನಾನು ಹೌದು ಸರ್ ಹೇಳ್ತೀನಿ, ನಾನು ನೀವು ನೆಕ್ಸ್ಟ್ ಬಂದಾಗ ಡಿಸೆಂಬರ್ ತಗೊಳ್ಳಿ, ಇಲ್ಲ ಮೇಡಮ್ ನಮ್ಗೆ ಅದು ಕನ್ಫರ್ಮ್ ಇಲ್ಲ ಕೊಡಿ ಅಂದ್ಬಿಟ್ಟು 5 kg 10 kg ಇರತ್ತೆ, ಈ ರೀತಿ ಎಲ್ಲ ಬಂಡಲ್ ಆಗಿ ತಗೊಂಡು ಹೋಗ್ತಾರೆ. ಅವರು ಫೀಡ್ಬ್ಯಾಕ್ ಕಳಿಸಿದ್ದಾರೆ, ಯಾವುದೇ ರೀತಿ ಹಾಳಾಗಿಲ್ಲ, ನೀವು ಹೇಳ್ತಿದ್ರಿ ಚೆನ್ನಾಗಿದೆ ಮೇಡಮ್ ಅಂತೆಲ್ಲ ಫೀಡ್ಬ್ಯಾಕ್ ಕಳಿಸ್ತಿರ್ತಾರೆ. ಈಗ ಅದೆಲ್ಲ ಮಾಡಿಟ್ಟಿರಲ್ಲ ಆರ್ಡರ್? ಹೌದು ಸರ್, ಆರ್ಡ್ರಿಗೆ ಮಾಡಿದ್ದು, ಯಾರೋ ಬಲ್ಕಲ್ಲಿ ಹೇಳಿದ್ರು ಒಂದು 8-9 kg ಬೇಕಂತೇಳಿ. ಸೊ ಅವ್ರಿಗೆ ನಾವು ರೆಡಿ ಮಾಡ್ಕೊಟ್ಟಿದ್ವಿ. ಸ್ವಲ್ಪ ಕಲರ್ ಡಿಮ್ ಆಗಿರ್ಲಿ ಅಂತ ಹೇಳಿದ್ರು, ಹಾಗಾಗಿ ಸ್ವಲ್ಪ ಕಲರ್ ಕಡಿಮೆ ಮಾಡಿದ್ವಿ ಸರ್. ಹೌದು ಸರ್, ಅಂದ್ರೆ ಅದೊಂದು 10 kg ಮೇಲೆ ಆರ್ಡರ್ ಇರಬೇಕು. ಹೋಟೆಲ್ಗಳಲ್ಲಿ ಕೆಲವ್ರು ಏನ್ ಮಾಡ್ತಾರೆ, ಕಲರ್ ಜಾಸ್ತಿ ಬೇಕು, ಖಾರ ಜಾಸ್ತಿ ಬೇಕು, ಈ ರೀತಿ ಎಲ್ಲ ಇರುತ್ತೆ. ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಹೋಟೆಲ್ನವ್ರಿಗೆ ಕೊಡ್ತೀರಿ ನೀವು? ಹಾ ಸರ್, ಕೊಡ್ತೀವಿ. ಹೌದಾ? ಕೊಡ್ತೀವಿ ಸರ್. ಓಕೆ. ಆ ರೀತಿ ಅವ್ರಿಗೆ ಹೆಂಗ್ ಬೇಕೋ ಆ ರೀತಿ ನಾವು, ಅಂದ್ರೆ 10 kg ಮೇಲೆ ಇರ್ಬೇಕು ಸರ್ ಆರ್ಡರ್. ಆ ರೀತಿ ಬಲ್ಕ್ ಅಲ್ಲಿ ಹೇಳಿದ್ರೆ ನಾವು ಕಸ್ಟಮೈಸ್ ಮಾಡಿ. ಈಗ ನನಗೆ 1 kg ಬೇಕಪ್ಪ? ನಮ್ದೇ ಇದೆಯಲ್ಲ ಸರ್, ನಮ್ ಸಂಪೂರ್ಣ ಸರ್ ನಮ್ದೇ ಇದೆ. ಪಾಕೆಟ್ ರೆಡಿ ಇರುತ್ತೆ, ಯಾವಾಗ್ಲೂ ರೆಗ್ಯುಲರ್ ಆಗಿ ಆರ್ಡರ್ ಇರುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ನಮ್ಗೆ ಈಗ ಹೋಟ್ಲ್ ಇರೋರು ಈ ತರ ಏನಾರು ಬಿಸ್ನೆಸ್ ಖಾರ ಕಲರ್ ಕೇಳಿದವ್ರಿಗೆ ಮಾತ್ರ ಆತರ. ನಮ್ದೇನಂದ್ರೆ ಮನೆ ರುಚಿ,
ಯಾವುದೇ ರೀತಿ ನಿಮ್ಗೆ ಸ್ಪೈಸಿ ಅನ್ನೋದಲ್ಲ, ಕಡಿಮೆ ಆಯ್ತು ಅನ್ನೋದಲ್ಲ, ನಿಮ್ಗೊಂದು ಮನೆ ಘಮ, ಮನೆ ಟೇಸ್ಟ್ ಇರುತ್ತೆ ಸರ್. ನಾವ್ ಹೇಳೋದಕ್ಕಿಂತ ಒಂದು ಸಲ ಅವ್ರು ನೋಡಿದಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ. ನಾವ್ ಹೇಳೋದಕ್ಕಿಂತ ಒಂದ್ಸರಿ ಅದನ್ನ ನೋಡಿದಾಗ್ಲೇ ಅದು ಏನನ್ನೋದು ಗೊತ್ತಾಗುತ್ತೆ. ಈಗ ಹಂಗಾರೆ ಒಂದೊಂದು ಪ್ಯಾಕೇಜ್ ನಿಮ್ಮಲ್ಲಿ ಏನೇನು ಸಿಗುತ್ತೆ ಈಗ ನಾನು ತರಿಸ್ಬೇಕಂತಂದ್ರೆ ಹಂಗಾರೆ? ಹೆಲ್ತ್ ಮಿಕ್ಸ್ ಸಿಗುತ್ತೆ, ಬೆಳಗ್ಗೆ ಗಂಜಿ ಮಾಡಿ ಕುಡಿಯುವಂಥದ್ದು, ಮಕ್ಳದು ಸಿಗುತ್ತೆ, ತುಂಬಾ ಚಿಕ್ಕ ಮಕ್ಳು ಕೊಡೋದು. ಈಗ ಸಾಂಬಾರ್ ಪುಡಿ ವೆಜ್ ಮತ್ತೆ ನಾನ್ ವೆಜ್ ಎರಡು ಸಿಗುತ್ತೆ ಸರ್. ಈಗ ಬೇಳೆ ಸಾಂಬಾರ್ ಪುಡಿ ಅಂತ ಏನ್ ಹೇಳ್ತೀವಿ ನಮ್ಮ ಮೈಸೂರು ಸೈಡು, ಹುಳಿ ಸಾಂಬಾರ್ಗಳಿಗೆ ಬಸ್ ಸಾಂಬಾರ್ಗಳು ಮಾಡ್ಕೋತೀವಲ್ಲ, ಸೊ ಆ ಥರದಕ್ಕೆಲ್ಲ ಅದನ್ನ ಯೂಸ್ ಮಾಡ್ಬೋದು. ನಾನ್ ವೆಜ್ ಪುಡಿ ನಾನ್ ವೆಜಿಟೇರಿಯನ್ ಆದ್ರೆ ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಮಾಡೋರು ಅದಕ್ಕೆಲ್ಲ ಯೂಸ್ ಮಾಡ್ಬೋದು ಸರ್. ಇನ್ನು ಚಿಲ್ಲಿ ಧನಿಯಾ ಕೆಲವರು ಸಪ್ರೇಟ್ ಆಗಿ ಕೇಳ್ತಾರೆ, ಸೊ ಆ ತರದವ್ರಿಗೆ ನಮ್ಮ ಹತ್ರ ಚಿಲ್ಲಿ ಪೌಡರ್ ಸಿಗುತ್ತೆ, ಧನಿಯಾ ಸಿಗುತ್ತೆ. ಕೆಲವರು ಹೋಟೆಲ್ ಬಿಸ್ನೆಸ್ ಮಾಡೋರು ಬಿಸಿಬೇಳೆ ಬಾತ್ ಪೌಡರ್ ಆರ್ಡರ್ ಮಾಡ್ತಾರೆ, ಸೊ ಬಿಸಿಬೇಳೆ ಬಾತ್ ಪೌಡರು, ಪುಳಿಯೋಗರೆನೂ ಅಷ್ಟೇ ಸರ್, ಒಂದು ಟ್ರೆಡಿಷನಲ್ ರೀತಿ ನಾನು ಮಾಡ್ತೀನಿ ಸರ್. ನಮ್ಗೆ ಮೇಲ್ಕೋಟೆ ಪುಳಿಯೋಗರೆ ಅಂತ ಏನ್ ಹೇಳ್ತೀವಿ, ಆ ರುಚಿ, ಆ ಒಂದು ನೋಡ್ಲಿಕ್ಕೆ ಲುಕ್ ಅದೇ ರೀತಿ ಬರುತ್ತೆ ಸರ್ ನಮ್ದು. ಅಯ್ಯೋ, ಈ ಬ್ಯಾಚುಲರ್ಸ್ ಅಂತೂ ಬಹಳ ಅನುಕೂಲ. ಹೌದು ಸರ್. ನಿಮ್ದು ತೊಳೆದು ಜಸ್ಟ್ ಎಣ್ಣೆ ಹಾಕಿ ಸ್ವಲ್ಪ ಅದನ್ನ ಪೌಡರ್ ಹಾಕಿ ರೈಸ್ ಹಾಕ್ಬಿಟ್ರೆ ಅದು ತಿಂಡಿ ರೆಡಿ ಆಗ್ಬಿಡುತ್ತೆ. ಹೌದಾ? ಹೌದು ಸರ್. ಇದೆಲ್ಲ ಏನು ಒಬ್ಬರೇ ಮಾಡ್ತೀರಿ ನೀವು? ಇಲ್ಲ ಸರ್, ಹೆಲ್ಪರ್ ಇದಾರೆ, ಒಂದು 3-4 ಜನ ಇದಾರೆ. ಸೊ ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ನಡೀತಾ ಇರುತ್ತೆ. ಈಗಂತೂ 1,000 ವಿಡಿಯೋ ಬರ್ತಿದೆ ಯೂಟ್ಯೂಬ್ ಅಲ್ಲಿ, ಮಿಲೆಟ್ ಅಂತ ಹಾಕ್ಬಿಟ್ರೆ. ಹೌದು ಅಲ್ವಾ? ಹೌದು ಸರ್. ಮೊದಲು ರೇರ್ ಇತ್ತಿದು ಹೊಸದಾಗಿ ಬಂದಾಗ, ಮೋಸ್ಟ್ಲಿ ನನ್ಗನ್ಸಿದ ಮಟ್ಟಿಗೆ ಒಂದು 5-6 ವರ್ಷದ ಹಿಂದೆ. ಹೌದು ಸರ್. ಈಗಂತೂ ಅದು ಯಾವ ಲೆವೆಲ್ಗೆ ಆಗ್ಬಿಟ್ಟಿದೆ ಅಂತಂದ್ರೆ ಉಪ್ಪು ಸಿಕ್ಕಂಗೆ ಅದು ಸಿಗ್ತಾ ಇದೆ ಸರ್. ಹೇಗೆ ಇದನ್ನ ಮಾಡಿ ನಾನು ಸಕ್ಸಸ್ ಆಗ್ತೀನಿ? ಆಲ್ರೆಡಿ ಮಾರ್ಕೆಟ್ ಅಲ್ಲಿ 108 ಬ್ರ್ಯಾಂಡ್ಗಳಿದೆ. ಹೌದು ಸರ್. ಕೈಗೆ ಹೋದ್ರೆ ಹಿಂಗೆ ಸಿಗ್ತಾ ಇದೆ. ನೀವು ನನ್ನ ಕಸ್ಟಮರ್ ಯಾರು ಮತ್ತು ನಾನು ಇದನ್ನ ಹೇಗೆ ಸೇಲ್ ಮಾಡ್ಬೇಕಂತ ಹೇಗೆ ಡಿಸೈಡ್ ಮಾಡ್ತೀರಿ? ಅಂದ್ರೆ ಸರ್, ಇದು ನನಗೆ ಸ್ಟಾರ್ಟಿಂಗ್ ಐಡಿಯಾ ಇಲ್ಲ, ನಾನು ಇದನ್ನ ಬಿಸ್ನೆಸ್ ಆಗಿ ನಾನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಮ್ಮ ಹಸ್ಬೆಂಡ್ಗೆ ಶುಗರ್ ಬಂತು 4 ವರ್ಷ ಅನ್ಸುತ್ತೆ, 4 ವರ್ಷದಿಂದ ಶುಗರ್ ಬಂತು, 5 ವರ್ಷ ಅನ್ಕೊಳ್ಳಿ. ಆಗ ನನ್ಗೇನಂದ್ರೆ ಅವಾಗ ಇಂಗ್ಲಿಷ್ ಮೆಡಿಸಿನ್ಗೆಲ್ಲ ಈಗಲೇ ಬೇಡಪ್ಪ ಮಾತ್ರೆ ತಗೊಳ್ಳೋದು ಅದೆಲ್ಲ ಅಂತೇಳಿ ಅವ್ರಿಗೆ ತುಂಬಾ ಸರ್ಚ್ ಮಾಡ್ತಾ ಇದ್ದೆ. ಹಿಂಗೆ ಸರ್ಚ್ ಮಾಡ್ಬೇಕಾದ್ರೆ ಜಯನಗರದಲ್ಲಿ ಮಾಧವ್ ಬಾಗ್ ಅಂದ್ಬಿಟ್ಟು ಒಂದು ಆಯುರ್ವೇದಿಕ್ ಶಾಪ್, ಸೊ ಅಲ್ಲಿ ನಾನು ನೋಡ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಹೇಳ್ದೆ, ಈ ರೀತಿ ಕಂಡ್ರಿ ನೋಡಿದ್ದೀನಿ, ನೀವು ಹೋಗೋಣವಾ ಒಂದ್ಸಲಿ ಅಂತ ಅಂದಾಗ, ಆಯ್ತಮ್ಮ ಹೋಗೋಣ ಅಂತ ಅವ್ರು ಹೇಳಿದ್ರು. ಸೊ ಅಲ್ಲಿ ಹೋಗಿ ನಾನು ಇವ್ರಿಗೆ ಮೆಡಿಸಿನ್ ಕೊಡಿಸಿದಾಗ ಅಲ್ಲಿ ನನಗೆ ಒಂದು ಸಿಕ್ತಂತ ಪಾಠಗಳು ಸರ್. ಇದೆಲ್ಲ ಫುಡ್ ಯಾವ ರೀತಿ, ಶುಗರ್ಗಾಗಿರ್ಬೋದು, ನಮ್ಮ ಒಂದು ಹ್ಯಾಬಿಟ್ ಹೇಗಿರ್ಬೇಕು, ಪ್ರತಿಯೊಂದು ನನಗೆ ಐಡಿಯಾಗಳು ಬಂತು ಸರ್ ಅಲ್ಲಿ. ಸೊ ಅವಾಗ ಏನಾಯ್ತು, ಅದನ್ನೆಲ್ಲ ಇಟ್ಕೊಂಡು ನಾನು ಮನೆಯಲ್ಲೇ ಫುಡ್ಗಳನ್ನ ಪ್ರಿಪೇರ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಫಸ್ಟು ನಮ್ಮ ಹಸ್ಬೆಂಡ್ ಕೊಟ್ಟು ಅದನ್ನ ಟ್ರಯಲ್ ನೋಡಿದ್ದಾಯ್ತು, ಯಾವುದು ನಮ್ಮ ಒಂದು ಹೆಲ್ತ್ ಮಿಕ್ಸ್ ಪೌಡರ್. ಅದು ಅವ್ರಿಗೆ ತುಂಬಾನೇ ರಿಸಲ್ಟ್ ಬಂತು. ಶುಗರ್ಗೆ ಅಂತಲ್ಲ, ನಮ್ಮ ರಿಲೇಟಿವ್ಸ್ಗೂ ಕೂಡ ನಾನು ಅದನ್ನ ತುಂಬಾ ಜನಕ್ಕೆ ಕೊಟ್ಟೆ. ಅವರು ಅಷ್ಟೇ ಒಂದೊಳ್ಳೆ ಫೀಡ್ಬ್ಯಾಕ್ ಹೇಳಿದ್ರು, ಇಲ್ಲ ಚೆನ್ನಾಗಿದೆ ಹಾಗೆ ಹೀಗೆ ಅಂದ್ಬಿಟ್ಟು. ಅದರಲ್ಲೂ ನಮ್ಮ ಫ್ರೆಂಡ್ಸ್ಗಳಂತೂ ಇಲ್ಲ ನೀನು ಮಾಡು, ಇದು ತುಂಬಾ ಚೆನ್ನಾಗಿದೆ, ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ, ಅದರ ಬೆಂಗಳೂರಲ್ಲಿ ಎಷ್ಟೋ ಜನ ಪಾಪ ಟೈಮ್ ಇರಲ್ಲ, ಆ ಥರದವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಎಲ್ಲ ಹೇಳಿ ಕೊನೆಗೆ ಹಾಗೆ ಸ್ಟಾರ್ಟ್ ಆಯಿತು ಸರ್ ಜರ್ನಿ. ಕಿಚನಲ್ಲಿ ಸ್ಟಾರ್ಟ್ ಆಯಿತು. ಸೊ ಇವತ್ತೊಂದು ರೆಂಟೆಡ್ ಪ್ಲೇಸಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ಈಗ ಯಾವ್ದಾರ ಒಂದು ಉದ್ಯೋಗ ಮಾಡ್ಬೇಕಂದ್ರೆ ಮೊದಲು ಮನೆಯಲ್ಲಿ ಬರೋದು ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ. ಹೌದು ಸರ್. ಇದನ್ನ ಮನೆಯಲ್ಲಿ ಮಾಡೋದ, ಬಜಾರಲ್ಲಿ ಮಾಡೋದ, ಅಂಗಡಿ ಇಟ್ಟು ಮಾಡೋದ, ಅಥವಾ ನನ್ನ ಮನೆಯಲ್ಲಿ ಮಾಡಿದ್ರೆ ಇಂಥ ದೊಡ್ಡ ಬೆಂಗಳೂರಲ್ಲಿ ನನ್ನ ಮನೆ ಗುರುತಿಸಿ ನನ್ನನ್ನು ಗುರುತಿಸಿ ತಗೋತಾರೆ ಅನ್ನೋದೊಂದು ಬರ್ತದೆ. ಹೇಗೆ ಶುರು ಆಯ್ತು ಮಾರ್ಕೆಟ್? ಅಂದ್ರೆ ನಂಗೆ ಗೊತ್ತೇ ಇಲ್ಲ, ಆಗ್ಲೇ ಹೇಳಿದ್ನಲ್ಲ ಸರ್, ಸ್ಟಾರ್ಟಿಂಗ್ ನಾನು ಹಿಂಗ್ ಹೋಗುತ್ತೆ ಅನ್ನೋದೇ ನನಗೆ ಗೊತ್ತಿಲ್ಲ. ನಾನು ಕಿಚನ್ ಅಲ್ಲಿ ಸ್ಟಾರ್ಟ್ ಮಾಡಿದೆ, ಹಿಂಗ್ ಕೇಳ್ತಿದಾರಲ್ಲ ಕೊಡೋಣ ಅನ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಹಂಗೆ ಮೌತ್ ಟು ಮೌತ್ ಅಂತ ಹೇಳಿ ಅದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಹೋಗ್ತು. ಹಂಗೂ ನಾನು ಕಿಚನ್ ಅಲ್ಲೇ ಮಾಡ್ತಾ ಇದ್ದೆ. ಸೊ ಹಂಗೆ ಸ್ಟಾರ್ಟ್ ಆಗಿ ಅದು ನನ್ಗೆ ಗೊತ್ತೇ ಆಗ್ಲಿಲ್ಲ ಸರ್ ಯಾವ ರೀತಿ ಅದು ಬಿಸ್ನೆಸ್ಗೆ ಟರ್ನ್ ಆಯ್ತು. ಇವತ್ತು ಇಷ್ಟು ಜನ ಕಸ್ಟಮರ್ ತಗೊಂತಿದ್ದಾರೆ ಅನ್ನೋದು ನನಗೆ ಅನ್ಕೊಂತೀನಿ ಒಂದೊಂದ್ಸರಿ. ಇವತ್ತಿಗೆ ಎಷ್ಟಿದೆ ಸೇಲ್ಸ್ ನಿಮ್ದು? ಸರ್ 150ರಿಂದ 200 kg ಇದೆ ಸರ್. ಎಷ್ಟು? 200 ಅದು 250ಕ್ಕೂ ಹೋಗುತ್ತೆ ತಿಂಗಳಿಗೆ ಸರ್. ಓಕೆ, ಮೊದಲು ಶುರು ಆದಾಗ ನಾನು ಒಂದು 5 kg ಇಂದ ಮಾಡಿದೆ ಸರ್. 5 kg ಮಾಡಿದೆ. ಅದನ್ನ ಈ ರೀತಿ ಟೇಸ್ಟ್ ಬರಲಿಕ್ಕೆ ಅದು ತುಂಬಾನೇ ನಾನು ವೇಸ್ಟ್ ಮಾಡಿದ್ದೀನಿ. ಒಂದ್ಸಲ ಮಾಡೋದು ಯಾಕೋ ಇದು ನನಗೆ ಸರಿ ಇಲ್ಲ ಅನ್ಸೋದು. ಅವ್ರು ಏನೇ ನನ್ನ ಫ್ರೆಂಡ್ಸ್ ಚೆನ್ನಾಗಿದೆ ಅಂದಮೇಲೂ ನಾನು ಅದನ್ನ 6 ತಿಂಗಳ ಕಾಲ ಅದನ್ನ ನಾನು ಟ್ರೈ ಮಾಡಿ ಅದನ್ನ ಒಂದು ಟೇಸ್ಟ್ಗೆ ನಾನು ತಗೊಂಡು ಬಂದಿದ್ದೀನಿ ಸರ್. ಟೇಸ್ಟ್ ಆಗಿರ್ಬೋದು, ರಿಸಲ್ಟ್ ಆಗಿರ್ಬೋದು. ಈಗ ಅದು ಒಂದೇ ಆಗೋದಿಲ್ಲ. ಯಾವ್ದೋ ಒಂದು ಬಿಸ್ನೆಸ್ ನಾನು ಅಂಗಡಿಯಲ್ಲಿ ಏನೋ ತಗೊಂಡ್ಬಂದು ಹಿಂಗ್ ಪುಡಿ ಹಾಕಿ ಮಾರಿಬಿಡ್ತೀನಿ ಅಂದ್ರೆ ಯಾರು ತಗೊಳ್ಳಲ್ಲ. ಹೌದು ಸರ್. ನಿಮ್ಮನ್ನ ನೋಡಿದೆ, ಇಷ್ಟು ಅದ್ಭುತವಾಗಿ ಪಾಕೆಟ್ ಅನ್ನು ಮಾಡಿದಿರಿ, ಹೌದು ಸರ್, ಅದ್ರ ಮೇಲೆ ಪ್ರಿಂಟ್ ಹಾಕಿದಿರಿ.
ಇದು ಹೇಗೆ ಎಲ್ಲಿ ತರಬೇತಿ ಸಿಗ್ತಾ ತರಬೇತಿಗೆ ಹೋದ್ರ ಇಲ್ಲ ಸರ್, ನಾನು ಪಾಕೆಟ್ ಎಲ್ಲಿ ಮಾಡಬೇಕು ಏನ್ ಮಾಡ್ಬೇಕು ಅದೆಲ್ಲ ಹೇಗೆ ಗೊತ್ತಾಯ್ತು ನಿಮ್ಗೆ? ಅದೇ ನಂಗೆ ಹೇಳ್ತಾ ಇದ್ದೀನಲ್ಲ, ನಾನು ಕೆಲಸ ಸ್ಟಾರ್ಟ್ ಮಾಡಿದೆ ಅಷ್ಟೇ. ನನ್ನ ಜರ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನ್ಗೆ ಇದು ಬಿಸ್ನೆಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಏನೋ ಒಂದು 20 kg ಇಲ್ಲಿ ಸೇಲ್ ಮಾಡ್ಕೊಳ್ಳೋಣ, ನಮ್ಗೆ ಗೊತ್ತಿರೋರಿಗೆ ಕೇಳಿದವ್ರು ಕೊಡೋಣ ಅನ್ನೋ ರೀತಿಯಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಅದು ಅದೇ ಅಂದ್ರೆ ನನ್ನಲ್ಲಿ ಇತ್ತಲ್ಲ ಸರ್, ಇಲ್ಲ ಇದು ಯಾವಾಗ ಜನ ಇಷ್ಟೊಂದು ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಬಂದ್ರು, ನಾನು ಸ್ವಲ್ಪ ಒಳಗಡೆ ತಗೊಂಡೆ ಸರ್. ಇಲ್ಲ ಇದು ಚೆನ್ನಾಗಾಗುತ್ತೆ, ಮಾಡೋಣ. ನಾನು ಅಷ್ಟೊಂದು ಪ್ರಯತ್ನಗಳು ಮಾಡಿದ್ದೀನಿ. ಇದು ದೇವರು ಕೊಟ್ಟಿರೋ ಒಂದು ಕೆಲಸ ಇರ್ಬೋದು, ಇದೇ ಇರ್ಬೋದು ನಂದು ಅಂದ್ಬಿಟ್ಟು ನನ್ನ ಮನ್ಸಿಗೆ ತಗೊಂಡು ನಮ್ಮ ಹಸ್ಬೆಂಡ್ ಸರ್ ಏನಿದ್ರು ಅವ್ರು, ನಾನು ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತೀನಿ, ಬ್ಯಾಕ್ ಎಂಡಲ್ಲಿ ಅವ್ರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಪೌಚ್ ಆಗಿರ್ಬೋದು, ಯಾವ ರೀತಿ ಇದನ್ನ ತಗೊಂಡು ಹೋಗ್ಬೇಕು ಅನ್ನೋದನ್ನ ನೋಡೋದು ನನ್ಗೆ ಅದೇ ಕೆಲಸ. ಯೂಟ್ಯೂಬ್ ನೋಡಲಿ, ಗೂಗಲ್ ನೋಡಲಿ, ನನ್ಗೆ ಅದೇನೆ ಯಾವ ರೀತಿ ಮಾಡ್ಬೋದು, ಇನ್ನೂ ಯಾವ ರೀತಿ ನಾನು ಇಂಪ್ರೂವ್ ಮಾಡ್ಕೊಬೋದು, ಯಾರಾದರೂ ಇದ್ರ ಬಗ್ಗೆ ಮಾತಾಡ್ತಿದ್ರೆ ಅವ್ರ ಹತ್ರ ಮಾತಾಡೋದು. ಕೆಲವರು 60 ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಮಿಲೆಟ್ ಮಾಡಿದ್ದೀನಿ, ನಂದು ಒಳ್ಳೇದು ಅಂತ ಒಬ್ಬರು ಹೇಳ್ತಾರೆ, ಕೆಲವರು 40 ಅಂತಾರೆ, ಕೆಲವೊಬ್ರು ಮಕ್ಕಳಿಗೆ ಅಂತಾರೆ, ಕೆಲವೊಬ್ರು ವೃದ್ಧರಿಗೆ ಅಂತಾರೆ. ಹೀಗಾಗಿ ಕನ್ಫ್ಯೂಷನ್ ಶುರು ಆಗಿದೆ. ಹಾಗಾದ್ರೆ ನಮ್ಮನ್ನು ಕೇಳ್ತಾ ಇದಾರೆ ಅವರು, ಸರಿಯಾಗಿರೋದು ಯಾವ್ದು ನೀನೇ ಹೇಳ್ಬಿಡಪ್ಪ, ಮಾರಿದ್ರಪ್ಪ ನೀನೇ ಹೇಳ್ತಾ ಇದೆಯಲ್ಲ ಅಂತ ಕೇಳ್ತಿದಾರೆ. ಏನ್ ಹೇಳೋದು ನಾನು ಅವ್ರಿಗೆ? ಸರ್ ಖಂಡಿತ. ಈಗ ನಾವು ಬೇರೆ ಬ್ರ್ಯಾಂಡ್ ಮಾತಾಡೋದು ಬೇಡ. ಏನಂದ್ರೆ ಸರ್, ಇವಾಗ ಮಿಲೆಟ್ಸ್ ನ ಕೆಲವರು ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಹುರಿದು ಪೌಡರ್ ಮಾಡಿರೋದು ಉಂಟು, ನಾನು ನೋಡಿದೀನಿ. ಸೊ ನಾವು ಸರಿಯಾದ ಕ್ರಮದಲ್ಲಿ ಮಾಡ್ತು ಅಂದ್ರೆ ಖಂಡಿತ ಅದು ರಿಸಲ್ಟು ಇದೆ, ಬೆನಿಫಿಟು ಇದೆ. ಈಗ ನಾನೇನೆ ಅದನ್ನ ನೀರಲ್ಲಿ ನೆನೆಸಿ ಅದನ್ನ ಒಣಗಿಸಿ ಒಂದು ಹದವಾಗಿ ಹುರಿದು ಪೌಡ್ರ್ ಮಾಡಿ ಕೊಡ್ತಿದ್ದೀನಿ. ಸೊ ಎಷ್ಟು ಒಂದೊಂದು ಒಳ್ಳೊಳ್ಳೆ ಫೀಡ್ಬ್ಯಾಕ್ ಕಳಿಸ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ರಿಸಲ್ಟ್ ಬರ್ತಿದೆ ಸರ್. ಆಕ್ಚುಲಿ ರಿಸಲ್ಟ್ ಬರ್ತಾ ಇದೆ ತುಂಬಾ ಜನ. ಹಾಗಾಗಿ ನಾನು ಇವತ್ತು ಕಿಚನ್ ಅಲ್ಲಿ ಅದು ರಿಸಲ್ಟ್ ಬಂದಿರೋದ್ರಿಂದಾನೇ ನಾನು ಕಿಚನ್ ಅಲ್ಲಿ ಸ್ಟಾರ್ಟ್ ಮಾಡಿ ಇವತ್ತು ನಾನು ಒಂದು ರೆಂಟೆಡ್ ಪ್ಲೇಸ್ಗೆ ಹೋಗಿದ್ದೀನಿ. ಈಗ ನೆಕ್ಸ್ಟ್ ಸೆಟಪ್ ಮಾಡೋ ಕೆಲಸದಲ್ಲಿ ಇದ್ದೀನಿ, ಅದನ್ನ ಇನ್ನೂ ಒಂದು ಮಟ್ಟಕ್ಕೆ ತಗೊಂಡೋಗೋ ಕೆಲಸದಲ್ಲಿ ಪ್ರೊಸೆಸ್ ಅಲ್ಲಿ ಇದ್ದೀವಿ. ನಿಮ್ದು ಮಿಲೆಟ್ ಆಹಾರನ ಔಷಧಿನ? ಆಹಾರ ಸರ್, ಆಹಾರನೇ ಔಷಧಿ ಅಂತಾರಲ್ಲ ಆ ರೀತಿ. ಯಾವುದೇ ರೀತಿ ಔಷಧಿ ಅಲ್ಲ ಇದು, ಆಹಾರನೇ ಔಷಧಿ. ಆಹಾರನೇ ನಾವು ಔಷಧಿ ರೀತಿ ತಗೊಳ್ಳೋಂಥದ್ದು. ಹೇಗೆ ತಗೊಳ್ಳೋದು, ಏನಾಗ್ತದೆ ಅಂದ್ರೆ ಇವಾಗ ಅದನ್ನ ಒಂದು 200 ml ವಾಟರ್ಗೆ ಗಂಜಿ ರೂಪದಲ್ಲಿ ಮಾಡ್ಕೋಬೇಕಾಗುತ್ತೆ ನಾವು. ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ತಗೊಳ್ಳೋದು ಸರ್. ಇದನ್ನ 2 ವಿಧದಲ್ಲಿ ನಾವು ಮಾಡ್ಕೊಬಹುದು. ಒಂದು 200 ml ವಾಟರ್ಗೆ 2 ಸ್ಪೂನು ಮಾಲ್ಟ್ ಪೌಡರ್ನ ಹಾಕಿ ತಣ್ಣೀರಲ್ಲಿ ಮಿಕ್ಸ್ ಮಾಡಿ ಅದನ್ನ ನಾವು ಬೇಯಿಸ್ಕೊಬೇಕಾಗತ್ತೆ, ಗಂಜಿ ಮಾಡ್ಕೋಬೇಕಾಗತ್ತೆ. ಆ ನಂತರ ಅದಕ್ಕೆ ಹಾಲು ಬೆಲ್ಲ, ಮಕ್ಕಳು ಕೊಡೋರಿದ್ರೆ ಮಾತ್ರ ನಾನು ಸ್ವೀಟ್ ಹೇಳ್ತೀನಿ, ಇಲ್ಲಾಂದ್ರೆ ನಾನು ಸ್ವೀಟ್ ಪ್ರಿಫರ್ ಮಾಡಲ್ಲ ಸರ್ ಆದಷ್ಟು. ಇಲ್ಲ ಮಜ್ಜಿಗೆ ಉಪ್ಪು ಹಾಕು ನೀವು ತಗೊಬೋದು. ಅಂದ್ರೆ ತಪ್ಪು ಅಂತಲ್ಲ, ಹಾಲು ಬೆಲ್ಲ ಹಾಕಿ ಸ್ವೀಟ್ ಅಂದ್ರೆ ಶುಗರ್ ಇರೋರು, ಈ ತರದವ್ರಿಗೆ ಅದು ಬೇಡ. ತುಂಬಾ ಚಿಕ್ಕ ಮಕ್ಕಳು ಟೇಸ್ಟ್ ಬೇಕು ನಮ್ಗೆ ಅನ್ನೋಂಥವ್ರು ತಗೋಬಹುದು. ಇಲ್ಲಾಂದ್ರೆ ಮಜ್ಜಿಗೆ ಉಪ್ಪು ಹಾಕಿ ತಗೋಬಹುದು. ನಮ್ಗೆ ಮಜ್ಜಿಗೆನೂ ಬೇಡ ಅಂದ್ರೆ ಜಸ್ಟ್ ಉಪ್ಪು ಹಾಕಿ ತಗೋಬಹುದು. ಸಪ್ಪಗಿರುತ್ತಾ ನಿಮ್ದು ಪೌಡರ್? ಇಲ್ಲ ಸರ್, ಟೇಸ್ಟ್ ಉಪ್ಪು ಹಾಕಿದ್ರೆ ಟೇಸ್ಟ್ ಬರುತ್ತೆ, ಮಜ್ಜಿಗೆ ಹಾಕೊಂಡ್ರೆ ಇನ್ನೂ ರುಚಿಕರವಾಗಿರುತ್ತೆ. ಹಾಲು ಬೆಲ್ಲ ಹಾಕಿ ನಿಮ್ಗೆ ಒಳ್ಳೆ ಪಾಯಸ ರೀತಿ ಟೇಸ್ಟ್ ಬರುತ್ತೆ. ಇದ್ರಲ್ಲಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದಾರ ಅನ್ನೋದೇ ಅವ್ರಿಗೆ ಗೊತ್ತಾ, ಏನೋ ಒಂದು ಪಾಯಸ ಕುಡಿತಿದೀವಿ ಅನ್ನೋ ರೀತಿ ಟೇಸ್ಟ್ ಇರುತ್ತೆ ಸರ್. ಇದನ್ನ ಕುಡಿದು ಆಮೇಲೆ ಟಿಫನ್ ಮಾಡೋದಾ ಅಥವಾ ಮಾಡ್ದಂಗೆ? ಸರ್ ಬ್ರೇಕ್ಫಾಸ್ಟ್ ಸ್ಕಿಪ್ ಕೂಡ ಮಾಡ್ತಾ ಇದಾರೆ. ಈ ಡಯಟ್ ಪರ್ಪಸ್ ಅವ್ರು, ವೇಟ್ ಲಾಸ್ ಮಾಡ್ಬೇಕನ್ನಂತವ್ರು ಅದನ್ನ ಗಂಜಿ ಮಾಡಿ ಕುಡಿದು ಅದನ್ನ ಸ್ಕಿಪ್ ಮಾಡ್ತಾ ಇದಾರೆ ಸರ್. ಹೌದು ಸರ್. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಧ್ಯಾಹ್ನ ಅವರು ಊಟ ಮಾಮೂಲಿ ಒಂದು 12 ಗಂಟೆ 1 ಗಂಟೆಗೆ ಮಾಡ್ಕೊಬಹುದು. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ಮತ್ತೆ ಟೀಚರ್ಸ್ ಇರ್ತಾರಲ್ಲ ಸರ್, ಅವ್ರಿಗೆ ಬೆಳಿಗ್ಗೆ ಸ್ವಲ್ಪ ತಿಂಡಿ ತಿನ್ನಕ್ ಟೈಮ್ ಆಗಲ್ಲ. ಈ ಡ್ಯೂಟಿಲಿ ಇರೋರೆಲ್ಲ ಅವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಒಂದು ಗ್ಲಾಸ್ ಕುಡಿದು ಊಟನ ನಿಧಾನವಾಗಿ ಮಾಡ್ತಾ ಇದ್ದಾರೆ ಸರ್. 12 ಗಂಟೆ ಈ ರೀತಿ. ಮತ್ತೆ ಯಾವಾಗ ತಗೊಳ್ಳೋದು? ರಾತ್ರಿ ತಗೊಳ್ಳೋದು? ಸರ್ ಬೇಕಂದ್ರೆ ಅವ್ರಿಗೆ ಅವಶ್ಯಕತೆ ಇದ್ರೆ 2 ಟೈಮ್ ತಗೋಬಹುದು, ಇಲ್ಲ ಬೆಳಿಗ್ಗೆ 1 ಟೈಮ್ ಸಾಕಾಗುತ್ತೆ. ತುಂಬಾ ನಾವು ಹೊರಗಡೆ ಓಡಾಡ್ತೀವಪ್ಪ, ನ್ಯೂಟ್ರಿಷಿಯನ್ಸ್ ನಮ್ಮ ಬಾಡಿಗೆ ಬೇಕು ಅನ್ನಂತವ್ರು 2 ಟೈಮ್ ತಗೋಬಹುದು. ಏಜು ಗೀಜು ಅಂತ ಏನಿಲ್ಲ ಸರ್. ಅದು 2 ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು, ನಮ್ದು 2 ವರ್ಷದ ಒಳಗಡೆಗೆ ಒಂದು ಬೇರೆ ಪ್ರಾಡಕ್ಟ್ ಇದೆ. ಸೊ 2 ವರ್ಷದ ಮೇಲ್ಪಟ್ಟಿಂದ ಹಿಡಿದು 80ವರೆಗೂ ನಮ್ಮ ಹತ್ರ ಕಸ್ಟಮರ್ ಇದ್ದಾರೆ ಸರ್. ಅಂದ್ರೆ ಇದಾಗ್ಲೇ ಹೇಳ್ದಾಗೆ ನಾವ್ ಯಾವ್ದು ಪ್ರಿಸರ್ವೇಟಿವ್ ಹಾಕಿರೋದಿಲ್ಲ. ನ್ಯಾಚುರಲ್ ಆಗಿ ಒಂದು ಮನೆಯಲ್ಲೇ ಒಂದು ಮಾಲ್ಟ್ ನಾವ್ ಹೆಂಗ್ ರೆಡಿ ಮಾಡ್ಕೊಂತೀವಿ ಆ ರೀತಿ ರೆಡಿ ಆಗಿರುತ್ತೆ ಸರ್ ನಮ್ಮ ಮಾಲ್ಟ್. ಓಕೆ, ಇದು ಆರೋಗ್ಯಕ್ಕೆ ಒಳ್ಳೇದು. ಹೌದು. ಜೊತೆಗೆ ಇನ್ನೇನಾದ್ರೂ ಶುಗರ್ ಅದು ಇದು ಅಂತ ಹೇಳ್ತಿದ್ರಿ? ಹೌದು ಸರ್, ಅದೇ ಶುಗರ್ಗೆ ಇದನ್ನ ಸ್ಟಾರ್ಟ್ ಮಾಡಿದಲ್ವಾ. ಶುಗರ್ ಇರೋರ್ಗೆ BP, ಥೈರಾಯ್ಡ್ ಮತ್ತೆ ವೆಯ್ಟ್ ಲಾಸ್, ಜಾಯಿಂಟ್ ಪೇನ್ಗೆ ತುಂಬಾ ಫೀಡ್ಬ್ಯಾಕ್ ಬರ್ತಾ ಇದೆ ಸರ್. ಯಾಕೆಂದ್ರೆ ಇದರಲ್ಲಿ ನಾನು ಸೀಡ್ಸ್, ರಾಜ್ಮಾ ಇದೆಲ್ಲ ಹಾಕಿರ್ತೀನಿ. ಸೊ ಹಾಗಾಗಿ ಜಾಯಿಂಟ್ ಪೇನ್ಗೂ ತುಂಬಾ ರಿಸಲ್ಟ್ ಬರ್ತಾ ಇದೆ. ವೆಯ್ಟ್ ಲಾಸ್ ಮಾಡೋರು, ಡಯಟ್ ಪರ್ಪಸ್ ಇರೋರು ಕೂಡ ತಗೋಬಹುದು. ಏನೇನು ಹಾಕ್ತೀರಿ ಅದಕ್ಕೆ ನೀವು? ಸರ್ ಇದಕ್ಕೆ ನಾವು ಒಂದು 35 ರೀತಿಯಾದಂತಹ ಸಾಮಾನುಗಳನ್ನ ಹಾಕಿ ಮಾಡ್ತೀವಿ.
ಏನೇನು? ಅದು ರಾಗಿ, ಜೋಳ, ಕೆಂಪಕ್ಕಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಬಾದಾಮಿ, ವಾಲ್ನಟ್ಟು, ಮತ್ತೆ ಕೆಲವೊಂದಷ್ಟು ಸೀಡ್ಸ್ಗಳು, ಪಂಪ್ಕಿನ್ ಸೀಡ್ಸು, ವಾಟರ್ ಮಿಲನ್ ಸೀಡ್ಸು ಏನ್ ಬರುತ್ತೆ. ಇವಾಗ ನೋಡಿ, ನಾವು ಕುಂಬಳಕಾಯಿನ ತಿಂತೀವಿ, ಅದು ಬೀಜಗಳನ್ನ ನಾವು ಎಸ್ದು ಬಿಡ್ತೀವಿ. ಸೊ ಅದರಲ್ಲೇ ಇರೋದು ಸತ್ವ. ಸೊ ಎಷ್ಟೋ ಜನಕ್ಕೆ ಅದು ನಾವು ಉಪಯೋಗಿಸ್ಬೇಕನ್ನೋದೇ ಗೊತ್ತಿರಲ್ಲ. ಸೊ ಆ ರೀತಿ ಸೀಡ್ಸ್ಗಳು, ರಾಜ್ಮಾ 3 ಥರ ಹಾಕ್ತೀವಿ. ಇನ್ನು ಸುಮಾರಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ತೀವಿ. ಮತ್ತೆ ಯಾವುದು ಪ್ರಿಸರ್ವೇಟಿವ್ ಹಾಕಲ್ಲ ಅಂತ ನಾನು ಆಗಲೇ ಹೇಳಿದೆ. ಅದ್ರ ಬದಲು ನಾವು ಒಣಶುಂಠಿ, ಜೀರಿಗೆ, ಮೆಣಸು, ಏಲಕ್ಕಿ ಈ ರೀತಿ ಒಂದು ನ್ಯಾಚುರಲ್ ಮಸಾಲೆಗಳನ್ನ ನಾವು ಪ್ರಿಸರ್ವೇಟಿವ್ ಆಗಿ ಉಪಯೋಗಿಸ್ತೀವಿ ಸರ್. ನೀವು ಹೇಳ್ತಾ ಇರೋದು ಈಗ ಇದನ್ನೆಲ್ಲ ನೋಡಿದರೆ ನಿಮಗೆ ರೋಗ ವಾಸಿ ಆಗುತ್ತೆ ಅನ್ನೋದಕ್ಕಿಂತ ರೋಗ ನಿರೋಧಕ ಶಕ್ತಿ ಇದು ಕೊಡ್ತದೆ. ಹೌದು ಸರ್, ನಾನು ಯಾರಿಗೂ ಕೂಡ ನಾನು ಅದನ್ನು ಹೇಳ್ತೀನಿ, ಸ್ಟಾರ್ಟಿಂಗು ಇದನ್ನ ತಗೊಂಡ್ಬಿಡಿ, ನಿಮ್ಗೆ ಶುಗರ್ ಕಡಿಮೆ ಆಗ್ಬಿಡುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಅವತ್ತು ಹೇಳಿಲ್ಲ, ನಾನು ಇವತ್ತು ಹೇಳಲ್ಲ. ನಿಮ್ಗೆ ಒಂದು ಒಳ್ಳೆ ಆಹಾರ ಪದ್ಧತಿನ ನೀವು ಅಳವಡಿಸ್ಕೊಬೇಕು. ಟೀ ಕಾಫಿ ಕುಡಿದು ಬೆಳಗ್ಗೆ ನೋಡಿ ಸರ್, ಅದೇ ಇದನ್ನ ಒಂದು ಗ್ಲಾಸ್ ಗಂಜಿ ಕುಡಿದು ನೋಡಿ, ನಿಮ್ಗೆ ಅದು ಗೊತ್ತಾಗುತ್ತೆ. ಓಕೆ, ಅದು ಹಿಂಗೆ ಫೀಲ್ ಆಗುತ್ತೆ ನಮ್ಗೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಒಂದು ಒಳ್ಳೆ ಆಹಾರ ಪದ್ಧತಿ ಸರ್ ಅಷ್ಟೇ ಇದು. ಈಗ ನಮ್ಮ ಹಿಂದಿನವರೆಲ್ಲ ಮಾಡ್ತಾ ಇದ್ರು, ಸೊ ಇವಾಗ ಮತ್ತೆ ಅದು ಟ್ರೆಂಡ್ ಆಗಿದೆ ಅಷ್ಟೇ. ಈಗ ಎಷ್ಟು ತಿಂಗಳು ಇರುತ್ತೆ ನಿಮ್ದು ಇದನ್ನ ತರಿಸಿದ್ರೆ ಅಥವಾ ಹೇಗೆ? ಅದು ಸೆಲ್ಫ್ ಟೈಮ್ ಬಂದು 6 ಮಂತ್ಸ್ ಇರುತ್ತೆ. ನಮ್ದು ಇನ್ನೊಂದು ವಿಶೇಷತೆ ಏನಂದ್ರೆ 3 days ಒನ್ಸ್ ಪ್ರೊಡಕ್ಷನ್ ಆಗುತ್ತೆ ಸರ್. ಇದು ಹೋಮ್ ಮೇಡೇನೆ. 3 days ಒನ್ಸ್ ಪ್ರೊಡಕ್ಷನ್ ಆಗುತ್ತೆ. ಯಾವುದು ಹಳೆ ಸ್ಟಾಕ್ ಇಟ್ಟು ನಾವು ಸೇಲ್ ಮಾಡೋದು ಆ ಥರ ಎಲ್ಲ ಮಾಡಲ್ಲ. ಇವತ್ತು ಮಾಡಿರೋದು ಇನ್ನೊಂದು 2 daysಗೆ ಅದು ಸೇಲ್ ಆಗುತ್ತೆ. ಅಲ್ಲಿವರೆಗೆ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ನಾವೆಲ್ಲ ತೊಳೆದು ಒಣಗಿಸಿ ರೆಡಿ ಮಾಡ್ಕೊಂಡಿರ್ತೀವಿ. ಮತ್ತೆ ನೆಕ್ಸ್ಟ್ ಫ್ರೆಶ್ ಬ್ಯಾಚ್. ಇದು ಅಂತಲ್ಲ, ನಮ್ಮ ಹತ್ರ ಇರೋ ಸುಮಾರು ಮಸಾಲೆ ಪ್ರಾಡಕ್ಟ್ಗಳು ಎಲ್ಲದೂ ಕೂಡ ಅಷ್ಟೇ ಸರ್. ಮ್ಯಾಕ್ಸಿಮಮ್ 3 days ಆಗಿರುತ್ತೆ ಅಷ್ಟೇ. ಕೆಲವೊಬ್ರು ನಮ್ಗೆ ಇಷ್ಟು ಕ್ವಾಂಟಿಟಿ ಬಲ್ಕ್ ಆಗ್ಬೇಕು, ಈ ರೀತಿ ಕಸ್ಟಮೈಸ್ ಮಾಡ್ಕೊಡ್ತೀರಾ ಅಂತ ಹೇಳಿದ್ರೆ ನಾವು ಈಗ ಹೋಟೆಲ್ ಈ ರೀತಿನೂ ಬರುತ್ತೆ. ಸೊ ಅವ್ರಿಗೂ ನಾವು ಅಲ್ಲೇ ಕಸ್ಟಮೈಸ್ ಮಾಡ್ಕೊಡ್ತೀವಿ ಸರ್. ಹೋಟೆಲ್ನವ್ರಿಗೆ ಮಾಡ್ಕೊಡ್ತೀರಿ? ಹೌದು ಸರ್, ಹೌದು. ನಮ್ದು ಪ್ರಾಡಕ್ಟ್ ಸರ್ ಇಂಡಿಯಾದಲ್ಲೂ ನಾನು ಸುಮಾರು ಸ್ಟೇಟ್ಗಳಿಗೆ ಕೊಡ್ತಾ ಇದ್ದೀನಿ. ಅದರಲ್ಲೂ ನನಗೆ US, ಕೆನಡಾ, ಆಸ್ಟ್ರೇಲಿಯಾ ಇಂಥ ಕಡೆ ತುಂಬಾ ಕಸ್ಟಮರ್ ಇದ್ದಾರೆ ಸರ್. ಹೌದು ಸರ್, ಹೌದು. ಅಲ್ಲಿ ಹೆಂಗ್ ಕಾಂಟ್ಯಾಕ್ಟ್ ಆಯ್ತು ನಿಮ್ಗೆ? ಅಂದ್ರೆ ನಮ್ಗೆ ಅದೇ ಸರ್, ಮೌತ್ ಟು ಮೌತು ಆಗಿದೆ. ಕೆಲವೊಂದಷ್ಟು ನನ್ನ ಇಂಟರ್ವ್ಯೂಸು ಅದರಲ್ಲೆಲ್ಲ ನೋಡಿ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿರೋದು ಉಂಟು. ನನಗೆ ಮಂಗಳೂರು ಕಡೆ ತುಂಬ ಕಸ್ಟಮರ್ ಇದ್ದಾರೆ ಸರ್. ಆಲ್ಮೋಸ್ಟ್ ಮಂಗಳೂರಲ್ಲಿ ಇರೋರೆಲ್ಲ ಫಾರಿನಲ್ಲಿ ಇರ್ತಾರೆ. ಹಾಗಾಗಿ ಇಲ್ಲಿ ಬಂದಾಗ ಅವರು ಬಂಡಲ್ ಆಗಿ ಬಲ್ಕ್ ಆಗಿ ತರಿಸ್ಕೊಂಡು ಹೋಗ್ತಾರೆ ಸರ್. ಬಟ್ ಇನ್ನೊಂದು ಬರುತ್ತೆ, ಈಗ ವಿದೇಶಿಗಳಲ್ಲಿ ನಮ್ಮ ಪ್ರಾಡಕ್ಟ್ ಸೇಲ್ ಆಗ್ಬೇಕಂದ್ರೆ ಅದರದೇ ಆದ ಪ್ಯಾಕೇಜಿಂಗ್ ನಿಯಮಗಳಿದೆ, ಎಲ್ಲವೂ ಇದೆ. ಅದು ನಿಮ್ಮ ಹತ್ರ ಇದೆಯಾ? ಅದು ಹೇಗೆ? ಇದೆ ಸರ್, ನಾವು ಕಳಿಸ್ಕೊಡ್ತೀವಿ ಸರ್. ಹೌದು ಸರ್, ವಿದೇಶಕ್ಕೂ ಕಳಿಸ್ತೀವಿ. ಮತ್ತೆ ಇಲ್ಲಿ ಅವರು ಏನ್ ಮಾಡ್ತಾರೆ, ಅದು ಕೊರಿಯರ್ ಚಾರ್ಜಸ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ ಅನ್ಬಿಟ್ಟು ಆದಷ್ಟು ಇಲ್ಲಿ ಬಂದಾಗ್ಲೇ ತಗೊಂಡೋಗಕ್ಕೆ ವ್ಯವಸ್ಥೆ ಮಾಡ್ಕೊಂತಾರೆ. ಆಗ್ಲಿಲ್ಲ, ಅಕಸ್ಮಾತ್ ಸಾಧ್ಯತೆ ಇಲ್ಲ ಅಂದ್ರೂ ನಾವೇ ಕಳ್ಸ್ಕೊಡ್ತೀವಿ ಸರ್. ಈಗ ನೀವೇ ನೇರವಾಗಿ ಇಲ್ಲಿಂದ? ಹೌದು ಸರ್, ಯಾರಾದ್ರೂ ಕೇಳಿದ್ರೆ ನಾವು ಒಂದಷ್ಟು ದುಬೈ, US ಮತ್ತೆ ಆಸ್ಟ್ರೇಲಿಯಾ, ಕೆನಡಾ, ಇನ್ನೊಂದು ವಿಯೆಟ್ನಾಂ ಇಲ್ಲೆಲ್ಲ ಕಳ್ಸಿದೀವಿ ಸರ್ ಆಲ್ರೆಡಿ. ಅದೇ ನನ್ಗೆ ಟಾರ್ಗೆಟ್ ಇರೋದು. ಈಗ ನಮ್ಮ ಕನ್ನಡಿಗರು ಅಲ್ಲಿರೋರ್ಗೂ ಕೂಡ ನಮ್ಮ ಒಂದು ಪ್ರಾಡಕ್ಟ್ ರೀಚ್ ಆಗಬೇಕು. ಮಸಾಲೆ ಪುಡಿಗಳಾಗಿರ್ಬೋದು, ಮತ್ತೆ ಮಿಲೆಟ್ ರಿಲೇಟೆಡ್ ಪೌಡರ್ಗಳು ತಲುಪಬೇಕನ್ನೋದೇ ನಾನು ಕೆಲಸ ಮಾಡ್ತಿರೋದು ಸರ್. ಟೋಟಲ್ ಎಷ್ಟು ಐಟಮ್ ನೀವು ಸೇಲ್ ಮಾಡ್ತೀರಿ? 10 ಪ್ರಾಡಕ್ಟ್ ಸರ್. ಯಾವ್ಯಾವ್ದರಲ್ಲಿ? ಹೆಲ್ತ್ ಮಿಕ್ಸ್, ಬೇಬಿ ರಾಗಿ ಸರಿ, ಸಾಂಬಾರ್ ಪೌಡರ್ ಅಲ್ಲಿ ವೆಜ್ ನಾನ್ ವೆಜ್ 2 ಬರುತ್ತೆ, ಚಿಲ್ಲಿ ಪೌಡರು, ಧನಿಯಾ ಪೌಡರು, ಮತ್ತೆ ಕೊರ್ಲೆ ಮಿಲೆಟ್ ಪೌಡರು, ಪುಳಿಯೋಗರೆ, ಬಿಸಿಬೇಳೆ ಬಾತು, ಡ್ರೈ ಫ್ರೂಟ್ಸ್ ಲಡ್ಡು ಸರ್. ಅಂದ್ರೆ ನಾವು ಚಾನಲ್ ಅಲ್ಲೆಲ್ಲ ನಾನು ರೆಸಿಪಿ ಮಾಡಿ ತೋರಿಸಿದೀನಿ. ಯೂಟ್ಯೂಬ್ ಚಾನಲ್ ಇದೆ ನಮ್ದು, RM ಸಂಪೂರ್ಣ ಅಂತ ಹೇಳಿ. ಸ್ಟಾರ್ಟಿಂಗು ನಾನು ಲೈಫ್ ಸ್ಟೈಲ್ ವ್ಲಾಗ್ ಎಲ್ಲ ಮಾಡ್ತಾ ಇದ್ದೆ. ಸೊ ಈಗ ಏನಂದ್ರೆ ಅದು ಇದರಲ್ಲಿ ಟೈಮ್ ಇಲ್ವಲ್ಲ ಸರ್ ಬಿಸ್ನೆಸ್ ಅಲ್ಲಿ. ಹಾಗಾಗಿ ನಮ್ಮ ಪ್ರಾಡಕ್ಟ್ಗಳ ಬಗ್ಗೆ ಡೀಟೇಲ್ಸ್ ಜನಕ್ಕೆ ನೇರವಾಗಿ ಕೊಡ್ಬೇಕಂತ ನಾನು ಚಾನಲ್, ಇನ್ಸ್ಟಾಗ್ರಾಮ್ ಎಲ್ಲ ಇದೆ. ಅದ್ರಲ್ಲಿ ಏನ್ ಮಾಡ್ತೀನಿ, ಈಗ ಪ್ರೊಡಕ್ಷನ್ ಆಗ್ಬೇಕಾದ್ರೆ ನಾನು ವಿಡಿಯೋ ಮಾಡ್ಕೊಂಡು ಸ್ಟೇಟಸ್ಗೆ ಹಾಕೋದು, ಈ ರೀತಿ ಎಲ್ಲ ಮಾಡ್ತೀನಿ. ಅದನ್ನ ನೋಡಿ ನಮ್ಮ ಕಸ್ಟಮರ್ ಇವಾಗ ರೆಡಿ ಆಗ್ತಾ ಇದೆ ಅಂತ ಎಷ್ಟೋ ಜನ ಆರ್ಡರ್ ಮಾಡೋದು, ಈ ರೀತಿ ಎಲ್ಲ ಆಗುತ್ತೆ. ರೆಡಿ ಆಗಕ್ಕೆ ಮೆಸೇಜ್ ಕಳಿಸ್ತೀರಿ? ಹೌದು ಸರ್, ಡೈರೆಕ್ಟ್ ಆಗಿ ನಮ್ಮ ಕಸ್ಟಮರ್ಗೆ ನಾನು ಅದನ್ನ ಕಣ್ಣಲ್ಲಿ ತೋರಿಸೇ ನಾನು ಇದು ಮಾಡೋದು ಸರ್. ನಿಮ್ಮಲ್ಲಿ ಈಗ ನಿರ್ದಿಷ್ಟವಾದ ಕಸ್ಟಮರ್ ಎಷ್ಟು ಜನ ಇದ್ದಾರೆ ಸರ್? 8,000 ಜನ ಇದ್ದಾರೆ ಸರ್. ಅಂದ್ರೆ ಹೌದು, ಅದ್ರಲ್ಲಿ ಎಲ್ಲ ಒಂದೇ ಸಲ ಆರ್ಡರ್ ಮಾಡ್ತಾರೆ ಅಂತಲ್ಲ, ನಿಮ್ಗೆ ಗೊತ್ತಿರುತ್ತಲ್ಲ. ಸೊ ಇವಾಗ ಈ ತಿಂಗಳು ಒಬ್ರಿಗೆ ಅವಶ್ಯಕತೆ ಇದ್ರೆ ಮುಂದಿನ ತಿಂಗಳು ಒಬ್ರು, ಆ ರೀತಿ ಡಾಟಾ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀರಿ. 4 ವರ್ಷದಿಂದ ಇಷ್ಟು ಸಂಪಾದನೆ ಮಾಡಿದೀನಿ ಸರ್. ನಾನು ಏನು ದುಡ್ಡು ಸಂಪಾದನೆ ಮಾಡಿದೀನೋ ಅದು ನನಗೆ ಗೊತ್ತಿಲ್ಲ. ತುಂಬಾ ಜನನ ಸಂಪಾದನೆ ಮಾಡಿದೀನಿ, ಮಾಡ್ತಾ ಇದ್ದೀನಿ. ಅದು ತುಂಬಾ ಖುಷಿ ಇದೆ. ಒಟ್ನಲ್ಲಿ ನನ್ನ ಒಂದು ಟಾರ್ಗೆಟ್, ನಾನು ಜನಕ್ಕೆ ರೀಚ್ ಆಗಬೇಕು, ಒಂದಷ್ಟು ಜನನ ನಾನು ಹುಟ್ಟಿದ್ದಕ್ಕೂ ಸಂಪಾದನೆ ಮಾಡಬೇಕು, ಜೊತೆಗೆ ನನ್ನ ಊರ ಹೆಸರು, ನನ್ನ ತಂದೆ ತಾಯಿ ಹೆಸರು ನಾನು ಉಳಿಸ್ಬೇಕು. ಇದು ನನ್ನ ಅಜೆಂಡಾ ಸರ್.